श्रीगुरुभ्यो नमः। हरिः ओम्। आपादमौलिपर्यन्तं गुरूणां स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसुप्तदुःखसत्कारणाय वितताय नमो नमस्ते। अभ्रमं मङ्गलहितं अजडं विमलं सदा आनन्दतीर्थमतुलं भजे तापत्रयापहम्। दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे। मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये। नरसिंहोऽखिलाज्ञान मतध्वान्त दिवाकरः जयच्यमितसज्ञान सुखशक्तिपेयोनिधिः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता। जन्माद्यस्य यतोन्मयादितरतः जात्यैश्वविघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकोहकं सत्यं परं धीमहि। सृष्टिस्थित्यप्ययेघात् विशिष्टतमो बन्धमोक्षाश्च यस्मात् अस्य श्री ब्रह्मरुद्रद्विशतत्वात्मकस्य विष्णोर्व्यस्ताः समस्ताः सकलगुणैः सर्वदोषव्यपेतः पूर्णानन्दोऽव्ययो यो गुरुरपि परमश्चिन्तयेतं महान्तम्। अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम्। श्री हरे नमः। श्री ಪ್ರಹ್ಲಾದರಾಜರು ತಮ್ಮ ಜೊತೆಯ ಸಹಪಾಠಿಗಳಿಗೆ ಬಾಲಕರಿಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಸಪ್ತಮ ಸ್ಕಂದದ ತಿರುಳು ಪ್ರಹ್ಲಾದರಾಜನ ಉಪದೇಶ. ಅದರಲ್ಲಿ ಬಾಲಕರೆಲ್ಲ ಕೇಳ್ತಾ ಇದ್ದಾರೆ. ವಿಶೇಷವಾಗಿದೆ, ಅವರು ಗುರುಕುಲಕ್ಕೆ ಹೋಗೋದೇ ಬಿಟ್ಬಿಟ್ರು. ಎಲ್ಲ ಪ್ರಹ್ಲಾದರಾಜರ ಉಪದೇಶವನ್ನೇ ಕೇಳ್ತಾ ಇದ್ದಾರೆ. ಜನನ ವೃದ್ಧಿ ಬೆಳವಣಿಗೆ, ಕ್ಷುತ್ತು ಬಾಯಾರಿಕೆ, ಹಸಿವು, ನೀರಡಿಕೆ, ಹ್ರಾಸ ಆನಂದ ಪಡೋದು, ಮಾತಾಡೋದು, ಸಾವು, ಈ ಆರೂ ಕೂಡ ದೇಹಕ್ಕೆ ಹೊರತು ಶ್ರೀಹರಿಗಲ್ಲ. ಅದಕ್ಕೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ ದೈತ್ಯ ಬಾಲಕರು ಪರಮಾತ್ಮನ ಬಗ್ಗೆ ಸ್ಪಷ್ಟವಾದ ಅರಿವೇ ಅವರಿಗಿಲ್ಲ. ಹೇಳಬೇಕಾದ್ರೆ ಇದನ್ನ ವಸಂತಾದಿ ಕಾಲಗಳಲ್ಲಿ ಆಯಾ ಕಾಲದಲ್ಲಿ ಆಯಾ ಪುಷ್ಪ ಹಣ್ಣುಗಳು ಪ್ರಾಪ್ತಿಯಾಗುವಂತೆ ಈ ದೇಹಕ್ಕೆ ಕಾಲನಾಮಕ ಪರಮಾತ್ಮನು ಅವನ ಅಧೀನವಾಗಿರತಕ್ಕ ಎಲ್ಲ ಆಗಿದೆಯಲ್ಲ, ಇದು ಕಾರ್ಯ, ದೇಹದ ಕಾರ್ಯಗಳು ಅದೆಲ್ಲ ಆಗ್ತಾ ಇರುತ್ತೆ. ದೇಹದ ಕಾರ್ಯಗಳು. ಶ್ರೀಹರಿಯು ಸ್ವರೂಪ ನಾಶರಹಿತನು. ಅವನ ಸ್ವರೂಪ ನಾಶವಾಗೋದೇ ಇಲ್ಲ, ಯಾವಾಗಲೂ ಕೂಡ ಇದ್ದದ್ದೇ. ಶಶ್ವತ್ ಅಂತಾನೆ, ಶಶ್ವದೇಕ ಪ್ರಕಾರವಾಗಿ ಒಂದೇ ಪ್ರಕಾರವಾಗಿ ಇರ್ತದೆ. ಹಾಗಾದ್ರೆ ಅವನಿಗೆ ನಾಮಕರಣ, ಉಪನಯನ, ವಿವಾಹ, ವಿದ್ಯಾಭ್ಯಾಸ ಇವೆಲ್ಲ ಹೇಗೆ ಕೊಡುತ್ತೆ? ಅವನಿಗೆ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಸ್ವರೂಪ ನಾಶನೇ ಇಲ್ಲ. ಭಗವಂತನ ಸ್ವರೂಪ ನಾಶವಾದ ಬದುಕ್ತೀವ ನಾವು. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕರ್ಮದ ಲೇಪ ಇಲ್ಲ, ಕರ್ಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀಯಲ್ಲ ಕೃಷ್ಣ, ನೀನು ಯಾಕೆಲ್ಲ ಮಾಡಿಸ್ಕೊಂಡಿದ್ಯಾ? ನಾಮಕರಣ ಮಾಡ್ಕೊಂಡಿದ್ಯಾ, ವಿವಾಹ ಉಪನಯನ ಮಾಡ್ಕೊಂಡಿದ್ಯಾ? ಕರ್ಮ ಅಲ್ಲೇ ಅದು ಇವೆಲ್ಲವೂ ಕೂಡ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಅರ್ಜುನ ಮಾತು ನಿಜ ಕೇಳು. ಯದ್ಯದಾಚರತಿ ಶ್ರೇಷ್ಠ ತತ್ತತ್ತೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಲೋಕದ ಜನ ಯಾವುದನ್ನು ಪ್ರಮಾಣ ಅಂತ ತಿಳಿತಾರೆ? ಉತ್ತಮರು ಆಚರಣೆ ಮಾಡಿದ್ದನ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ನಾನು ಪಾಲನೆ ಮಾಡಿದ್ರೆ ಏನಾಗುತ್ತೆ? ಜನ ನೋಡಿ, ಓ ಕೃಷ್ಣನೇ ಪಾಲನೆ ಮಾಡಿದ್ದಾರೆ, ನಾವು ಮಾಡಬೇಕು ಅಂತ
ಪಾಲನೆ ಮಾಡ್ತಾರೆ. ಆದ ಕಾರಣ ಜನರು ಪಾಲಿಸಲಿ, ಅನುಸರಿಸಲಿ ಅಂತ ನಾನು ಮಾಡ್ತೀನಿ ಹೊರತು ನನ್ನಿಂದ ಅದನ್ನು ಏನು ಆಗಬೇಕಾಗಿಲ್ಲ. ಯದ್ಯದಾಚರತೆ ಶ್ರೇಷ್ಠ ತತ್ತೇವೇ ಕರೋ ಜನ, ಭಗವದ್ಗೀತಾದ ವಾಕ್ಯ. ಸಹ ಯತ್ ಪ್ರಮಾಣಂ ಕುರುತೆ, ಅದೇ ಪ್ರಮಾಣ. ಜನಗಳಿಗೆ ಪ್ರಮಾಣ ಅಂತ ಗೊತ್ತಾಗಲಿ ಅಂತ ಹೇಳಿ ನಾನು ಅದನ್ನು ಆಚರಣೆ ಮಾಡ್ತಾ ಇದ್ದೆ. ಸ್ವರೂಪನಾಶರಹಿತ ಪರಮಾತ್ಮ, ನಿತ್ಯ, ಯಾವಾಗಲೂ ಇರ್ತಕ್ಕಂಥವು. ಆತ್ಮಯೋನಿ ಸ್ವಯಂ ಜಾತೋ ವೈಖಾನ ಸಾಮಗಾಯನ, ವಿಷ್ಣು ಸಹಸ್ರನಾಮದಲ್ಲಿ ಆತ್ಮಯೋನಿ ಸ್ವಯಂ ಜಾತ, ಅವನಷ್ಟವನೇ ಉದ್ಬೋಧನಗೊಳ್ಳುವವನು ಸ್ವಾಮಿ. ಯಾರು ತಂದೆ ತಾಯಿಗಳು ಬೇಕಾಗಿಲ್ಲ ಅವನಿಗೆ. ತಿರುಪತಿಯಲ್ಲಿರುವ ಶ್ರೀನಿವಾಸ ದೇವರು ಯಾವುದೇ ಶಿಲ್ಪಿ ಕೆತ್ತಿದ್ದಲ್ಲ, ಯಾವುದೇ ಋಷಿಗಳು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿಕೊಂಡು ಮಂತ್ರ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಆವಾಹನೆ ಮೂರ್ತಿ ಅಲ್ಲ. ಹಾಗಾದರೆ ಮಾಯಾಮಿ ಪರಮಾನಂದಂ ತ್ಯಕ್ವಾ ವೈಕುಂಠ ಉತ್ತಮ, ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಕನ್ನಡದಲ್ಲಿ ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೂಡಿ, ಅಚ್ಚ ಕನ್ನಡ. ಉತ್ತಮವಾದ ವೈಕುಂಠವನ್ನು ಬಿಟ್ಟು ಸ್ವಾಮಿ ನೇರವಾಗಿ ನಿಂತ ದರ್ಶನ ಕೊಡ್ತೇನೆ ಹೊರತು ಯಾರೇ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಅಲ್ಲ. ಅವನು ನಿತ್ಯ, ಯಾವಾಗಲೂ ಇರ್ತಕ್ಕಂಥ. ಯಾವ ಕಾಲದಿಂದ ಇದ್ದಾನೆ ಭಗವಂತ? ಆದಿಯೇ ಇಲ್ಲ, ಆದಿ ಅನಾದಿ. ಭಗವಂತ ಅನಾದಿ ಅಂದರೆ ಆದಿಯೇ ಇಲ್ಲದವನು ಅನ್ನೋ ಅರ್ಥ. ಅಪ್ರಾಕೃತ ದಿವ್ಯ ದೇಹವುಳ್ಳವನು, ಪ್ರಕೃತ ಅಲ್ಲ. ಅಪ್ರಾಕೃತ ಅಂದರೆ ಯಾವ ತಂದೆ ತಾಯಿಯ ಸಂಪರ್ಕ ಇಲ್ಲ, ಜನನ ಇಲ್ಲ, ಅವನಷ್ಟವನೇ ಬಂದಿದ್ದಾನೆ, ಸುಮ್ಮನೆ ಅವನಷ್ಟವನೇ ಬೆಳೀತಾ ಇದ್ದಾನೆ, ಯಾವುದೇ ಕರ್ಮಲೇಪ ಇಲ್ಲ, ಅವನಿಗೆ ನಾಶ ಎಂಬುದಿಲ್ಲ. ಇನ್ನೇನಾಗಾದ್ರೆ ಅವನು ಅಪ್ರಾಕೃತ ಅಂತ ಹೇಳಿದ್ರು ಪ್ರಹ್ಲಾದರಾಜರು. ಮುಖ್ಯನು, ಅತಿ ಮುಖ್ಯ ಅಂದ್ರೆ ಅವನೇನೆ. ಎಷ್ಟು ಕಾರ್ಯ ಮಾಡ್ತೀವಿ, ಸಂಧ್ಯಾ ವಂದನೆ ಆಗಲಿ, ದೇವರ ಪೂಜೆ ಆಗಲಿ, ಹೋಮ ಹವನಗಳಾಗಲಿ, ಯಜ್ಞಯಾಗಾದಿಗಳಾಗಲಿ, ಇವೆಲ್ಲವೂ ಕೂಡ ಸಂಕಲ್ಪ ಏನಿದೆ? ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀಮದ್ ಭಾರತೀಯ ಮುಖ್ಯ ಪುರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಅದರ ಮೂರ್ತಿಯಾಗಿದೆ. ಅವನನ್ನೇ ಕುರಿತು ಮಾಡುವ ಕಾರ್ಯವಾದ್ದರಿಂದ ಅವನೇ ಮುಖ್ಯ, ಪರಮಾತ್ಮನೇ ಮುಖ್ಯ. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ ತೇಜಸ ಭಗವತ ಕರ್ಮಣ ಭಗವತಃ ವಾಸುದೇವೇನ ಹೇಳಲ್ವೇ? ಎಲ್ಲ ಅವನೇ ಮುಖ್ಯ. ಆದ್ದರಿಂದ ಸಕಲ ತತ್ವ ನಿಯಾಮಕ. ನಿಯಾಮಕ ಅಂದ್ರೇನು? ಸೃಷ್ಟಿ ಮಾಡೋರು, ಅಧೀನದಲ್ಲಿ ಇಟ್ಕೊಂಡ್ರು, ಅವನು ಹೇಳಿದಂತೆ ಕೇಳು, ಅವನೇ ನಿಯಾಮಕ. ಎಲ್ಲ ತತ್ವಗಳಿಗೂ ಅವನೇ ನಿಯಾಮಕ. ಶರೀರ ಪ್ರವರ್ತಕ, ಜೀವನ ಪ್ರದ, ಶರೀರ ಪ್ರವರ್ತಕ. ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾನೆ. ಉಪನಿಷತ್ತುಗಳಿಗೆ ಹೋಗ್ಬೇಕು ನಾವು. ಉಪನಿಷತ್ತುಗಳ ಸಾರವೇ ಪ್ರಹ್ಲಾದರಾಜರ ಉಪದೇಶ. ಇಲ್ಲಿ ಈ ಎರಡು ಕಣ್ಣುಗಳನ್ನು ಇಲ್ಲಿ ಇಡೋನು ತಲೆ ಹಿಂದೆ ಇಟ್ಟುಬಿಟ್ಟಿದ್ರೆ ಏನು ಗತಿ ಆಗಿತ್ತು? ಯಾವ ಕಡೆ ಹೋಗಬೇಕಾಗಿಲ್ಲ. ಎರಡು ಕಿವಿಗಳ ಪಾರ್ಶ್ವಗಳಲ್ಲಿ ಈ ಕಡೆಯಿಂದ ಬರೋ ಶಬ್ದ ಇಲ್ಲಿ ಕೇಳಿಸ್ಲಿ, ಈ ಕಡೆಯಿಂದ ಬರೋ ಶಬ್ದ ಇಲ್ಲಿ ಕೇಳಿಸ್ಲಿ. ಅಂಗಗಳನ್ನ ಜೀವರಿಗೆ ಅನುಕೂಲವಾಗಲಿ ಅಂತ ಆಯಾಯ ಜಾಗದಲ್ಲಿ ಇಟ್ಟು ಕಾರ್ಯ ಮಾಡಿದಾನಲ್ಲ ಭಗವಂತ. ಶರೀರ ಪ್ರವರ್ತಕ ಭಗವಂತ. ಜೀವನ ಪ್ರದ, ವಿಕಾರರಹಿತ. ಅಳಲ್ಲ, ಸಂತ ಇಲ್ಲ, ಬೇಜಾರಿಲ್ಲ, ಯಾವುದೇ ವಿಕಾರ ಮಾಡ್ಕೊಂಬಲ್ಲ ಭಗವಂತ. ಯಾವಾಗಲೂ ಒಂದೇ ಪ್ರಕಾರವಾಗಿದ್ದಾನೆ. ಒಳ ಹೊರ ಎಲ್ಲೆಡೆ ವ್ಯಾಪ್ತನಾಗಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅನಂತಮೋ ಅನಂತಂ ಅವ್ಯಯಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾಶಕಂ ಹೃದಯಂಚಾಪ್ಯಧೋಮುಖಂ. ಅಲ್ಲೇ ಬಂತು. ಅಥ ನಿತ್ಯೋ ನಾರಾಯಣಃ ಕಾಲಶ್ಚ ನಾರಾಯಣಃ ಶಿವಶ್ಚ ನಾರಾಯಣಃ ದಿಶಶ್ಚ ನಾರಾಯಣಃ ಊರ್ಧ್ವಶ್ಚ ನಾರಾಯಣಃ ಅಧಶ್ಚ ನಾರಾಯಣಃ ಅಂತರ್ಬಹಿಶ್ಚ ನಾರಾಯಣಃ. ನಾರಾಯಣಾಯೇವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ನಿಷ್ಕಲ್ಮಷ ಶುದ್ಧೋ ದೇವ ಏಕೋ ನಾರಾಯಣಃ. ನಾರಾಯಣ ಉಪನಿಷತ್ತು ನಮಗೆ ಹೇಗೆ ತಿಳಿಸಿಕೊಡುತ್ತದೆ? ಹೊರಗಡೆ ಒಳಗಡೆ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ ಭಗವಂತ. ಎಲ್ಲ ಕಡೆಯೂ. ಕರ್ಮ ಫಲ ಸಂಗವರ್ಜಿತ. ಕರ್ಮ ಫಲ
ಅವನಿಗೆ ಬೇಕಾಗಿಲ್ಲ, ಅವನು ಯಾವುದೇ ಕರ್ಮ ಮಾಡಲೇಬೇಕಾಗಿಲ್ಲ. ಇನ್ನು ಕರ್ಮ ಫಲ ಯಾವಾಗ ಬೇಕು? ಇನ್ನೊಬ್ಬರು ಕರ್ಮ ಫಲವನ್ನು ಕೇಳಲೇಬಾರದು ಅಂತ ಇರ್ಬೇಕಾದ್ರೆ ಅವನು ಯಾವ ಕರ್ಮ ಕೇಳಬೇಕಾದ್ರೆ? ಸಂಘ ವರ್ಜಿತ, ಅವಿದ್ಯಾ ದೂರ. ಯಾರ್ಯಾರು ಸರ್ವೋತ್ತಮತ್ವಕ್ಕೆ ವಿರೋಧ ಹೇಳ್ತಾರೆ ಅದಕ್ಕೆ ದೂರ ಅಂತ ಹೇಳ್ತಾರೆ. ಧರ್ಮಕ್ಕೆ ಹತ್ತಿರ ಭಗವಂತ. ಅವಿದ್ಯೆ ಯಾವುದಿದೆ, ಪರಮಾತ್ಮನ ವಿಚಾರವನ್ನ ತಿಳಿಸಿಕೊಡಲು ಅಸಮರ್ಥವಾದ ಗ್ರಂಥಗಳು, ಅದಕ್ಕೆ ದೂರ. ಅನೇಕ ದರ್ಶನಗಳು ಬಂದಿವೆ. ಸಾಂಖ್ಯ ದರ್ಶನ, ನಿರೀಶ್ವರ ದರ್ಶನ, ವಾಹ್ ತುಂಬ ಚೆನ್ನಾಗಿದೆ. 2ನೇ ಅಧ್ಯಾಯ ಅವರು ಅದರ ದೋಷ ದೂರ ಅನ್ನೋದು ಸೂತ್ರ ಭಾಷೆದ 2ನೇ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿದೆ. ಆದ ಕಾರಣ ಭಗವಂತ ಅವಿದ್ಯ ದೂರ. ಅಸ್ವತಂತ್ರರಾದ ಜೀವರು ಶರೀರದಲ್ಲಿರುವ ಅಹಂಕಾರ ಮಮಕಾರಗಳನ್ನು ಬಿಡುವುದು ಉಚಿತವೋ ಜ್ಞಾನವಾಗಲು ಕಾರಣವೂ ಆಗಿದೆ. ಇಂಥ ಪರಮಾತ್ಮನನ್ನು ತಿಳಿಯಬೇಕಾದರೆ ನಾನು ಅನ್ನೋದು ಸ್ವಲ್ಪನೂ ಇಲ್ವಾ, ನನ್ನದು ಅನ್ನೋದೊಂದು ಸ್ವಲ್ಪನೂ ಇಲ್ವಾ. ಶ್ರೀನಿವಾಸ ನಾಯಕ ಪುರಂದರದಾಸರ ಮೊದಲ ಹೆಸರು. ಏನು ಇದ್ದಿದ್ದವನು 9 ಕೋಟಿ ಚಿನ್ನದ ಹಣಗಳು ಅಂದರೆ ಎಂಥ ಶ್ರೀಮಂತ. ಯಾರಿಗೂ ಕೊಡ್ತಿರ್ಲಿಲ್ಲ, ಭಿಕ್ಷೆ ಅನ್ನೋದೇ ಇಲ್ಲ, ದಾನ ಅನ್ನೋದು ಹೆಸರೇ ಇಲ್ಲ. ಯಾರು ಭಿಕ್ಷುಕರು ಬಂದರೆ ಬರೀ ಮುಂದಕ್ಕೆ ಹೋಗುವಂತಿರ್ಲಿಲ್ಲ, ದೂರ ಹೋಗುವಂತಿರ್ಲಿಲ್ಲ. ಆ ಬೀದಿ ಕೊನೆ ತನಕ ಓಡಿಸ್ಕೊಂಡು ಹೋಗೋರು. ಬರ್ಕೂಡ್ದು ನಮ್ಮ ಬೀದಿಗಿನ್ನೋ ಅಂಥ ಚಿಗುಣ. ಅಂಥವ್ರಿಗೆ ಏನಾಗಬೇಕು? ಸಾಕ್ಷಾತ್ಕಾರ. ಪತ್ನಿಗೆ ದೇವರ ದರ್ಶನವಾಯಿತು, ದಾನ ಮಾಡಬೇಕು ಅನ್ನಿಸ್ತು. ಮನೆ ಮುಂದೆ ಹೋಗಿ ನಿಂತುಕೊಂಡ, ಹೆಂಡತಿ ಮಕ್ಕಳನ್ನೆಲ್ಲ ಕರೆದು ನಿಲ್ಲಿಸ್ಕೊಂಡ, ಬಾಗಿಲುಗಳೆಲ್ಲ ತೆಗೆದ, ಮನೆ ಮೇಲೆ ಒಂದು ತುಳಸಿ ದಳ ಹಾಕ್ಬಿಟ್ಟು ಕೃಷ್ಣಾರ್ಪಣ ಅಂದ್ಬಿಟ್ಟ. ಬನ್ನಿ ಎಲ್ಲ ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕೋ ತಗೊಳ್ಳಿ, ಮನೆ ಯಾರೇ ಬೇಕೋ ತಗೊಳ್ಳಿ, ವಸ್ತುಗಳು ಯಾರೇ ಬೇಕೋ ತಗೊಳ್ಳಿ, ದಾನ ಬನ್ನಿ ವಿಜಯನಗರಕ್ಕೆ ಹೋಗೋಣ. ವ್ಯಾಸರಾಯರ ಹತ್ರ ಮೊದಲು ನಾವು ಪಾಠ ಕೇಳೋಣ, ಗುರುಪದೇಶ ಆಗಬೇಕು. ಬರ್ತಾ ಇದ್ದಾರೆ ಪುರಂದರಗಡದಿಂದ. ಪುರಂದರಗಡ ಮಹಾರಾಷ್ಟ್ರ, ಪಂಡ್ರಾಪುರಕ್ಕೂ ಬಿಜಾಪುರಕ್ಕೂ ಮಧ್ಯ ಭಾರತದಲ್ಲಿ ಸಿಗುತ್ತೆ ಪುರಂದರಗಡ. ಅಲ್ಲಿಂದ ವಿಜಯನಗರ ಹಂಪೆ ಬರಬೇಕಾದ್ರೆ, ಬರ್ತಾ ಇರಬೇಕಾದ್ರೆ ಕೇಳ್ತಾನೆ ನಾಯಕ, ಸರಸ್ವತಿ ನಿನ್ನಲ್ಲಿರೋ ಧ್ಯೇಯ ನನಗಿನ್ನೂ ಬಂದಿಲ್ವಲ್ಲ, ನಿನ್ನಲ್ಲಿ ಎಷ್ಟು ಭಕ್ತಿ ಇದೆ, ಅವನು ನಿನಗೆ ಕಾಣಿಸ್ಕೊತಾ ಇದ್ದಾನಲ್ಲ ದೇವರು, ನನಗೆ ಯಾಕೆ ಕಾಣಿಸ್ಕೊತಾ ಇಲ್ಲ? ನೋಡಿ ಬರ್ತಾನೆ, ದೇವ್ರು ಯಾಕೆ ಕಾಣಿಸ್ಕೊತಾ ಇಲ್ಲ? ವೃಂದಾವನದ ಹತ್ರ ಕಾಣಿಸ್ಕೊಂಡ ಅಂದೆ, ದೇವ್ರ ಮಂಟಪದ ಹತ್ರ ಕಾಣಿಸ್ಕೊಂಡ ಅಂದೆ, ಮುಕ್ತಿ ಕೊಟ್ಟ ಅಂತ ಹೇಳಿದೆ, ವಿಜಯನಗರಕ್ಕೆ ಹೋಗಿ ಅಂತ ಹೇಳ್ದ ಅಂದೆ, ಎಷ್ಟು ಮಾತಾಡಿದ್ದಾನೆ. ನನಗೆ ಒಂದು ಸಲವಾದರೂ ಕಾಣಿಸ್ಕೋಬೇಡವಾ? ಇಷ್ಟು ದೂರ ಬರ್ತಾ ಇದ್ದೀವಿ, ನಡ್ಕೊಂಡು ಬರ್ತಾ ಇದ್ದೀವಿ ಸಂಸಾರ ಪೂರ್ತಿ, ಒಂದು ಸಲವಾದರೂ ಕೂಡ ನನಗೊಂದು ಒಳ್ಳೆಯ ಮಾತು ಬೇಡವಾ ಅವನಿಂದ? ಆಗ ಪತ್ನಿ ಎಂಥ ಜ್ಞಾನಿ ಸರಸ್ವತಿ. ನೋಡಿ, ನಿಮ್ಮಲ್ಲಿ ನನ್ನದು ಅನ್ನೋದೇನೋ ಸ್ವಲ್ಪ ಇದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ನನ್ನದು ಅಂತಿದೆ ಅಂತ ಏನಿಲ್ವಲ್ಲ, ನನ್ನದು ಅನ್ನೋದು ಎಲ್ಲ ತ್ಯಾಗ ಮಾಡ್ತಲ್ಲ. ನೀನೇ ನೋಡಿದೆಯಲ್ಲ, ಏನು ತರ್ತಾ ಇದ್ದೀನಿ ಚೀಲದಲ್ಲಿ ನೀರು ಕುಡಿಯೋಕೆ ಇಟ್ಕೊತಾ ಇದ್ದೀನಲ್ಲ, ಬಂಗಾರ ಥಾಲಿ, ಅದು ನನಗೆ ತುಂಬ ಇಷ್ಟ, ತರ್ತಾ ಇದ್ದೀನಿ, ಮತ್ತೆ ಅದೇ ಸರಿ ಅಷ್ಟೆ. ನನ್ನದು ಅನ್ನೋ ಏನು ವಸ್ತುವು ಬೇಡ ಭಗವಂತ ದೊರೆಯಬೇಕಾದ್ರೆ. ಆದ ಕಾರಣ ಅಹಂಕಾರ ಮಮಕಾರಗಳು ಬಿಡುವುದು ಉಚಿತ. ಬಂಗಾರದ ಗಣಿಯಲ್ಲಿ ದೊರೆತ ಕಲ್ಲಿನಿಂದ ಬಂಗಾರವನ್ನು ಬೇರ್ಪಡಿಸಿ ತೆಗೆಯುವಂತೆ ಭಕ್ತಿ ಯೋಗದಲ್ಲಿ ಈ ಕರ್ಮ ಅನ್ನೋದನ್ನ ಸುಟ್ಟು ಬಿಡಬೇಕು. ಕರ್ಮ ಅನ್ನೋದು ಮೊದಲೇ ಹೇಳ್ದ ನಾನು, ಕರ್ಮ ಒಳ್ಳೆಯದು ಬೇಡ, ಕೆಟ್ಟದ್ದು ಬೇಡ, ಯಾವುದು ಬೇಡ, ಕರ್ಮ ಬೇಡ, ನಿರ್ಲೇಪ. ಹಾಗಾದರೆ ಜ್ಞಾನ ಎಂಬುವ ಜ್ವಾಲೆಯಲ್ಲಿ, ಜ್ಞಾನ ಎಂಬುವ ಬೆಂಕಿಯಲ್ಲಿ, ಭಕ್ತಿ ಎನ್ನುವ ಸೌಂಡಿನಲ್ಲಿ, ವೈರಾಗ್ಯ ಎನ್ನುವ ಬಾಂಡ್ಲಿಯಲ್ಲಿ, ಪಾತ್ರೆಯಲ್ಲಿ ಈ ಕರ್ಮವನ್ನ ಹುರಿದು ಬಿಡಬೇಕು. ಕರ್ಮ ಯಾವಾಗ ಹುರಿದು ಬಿಟ್ರೆ ತಿರುಗಿ ಅದು ಮುಂದಿನ ಜನ್ಮಕ್ಕೆ ಮೊಳಕೆ ಆಗಲ್ಲ. ಹುರಿದ ಬೀಜದಲ್ಲಿ ಮೊಳಕೆ ಬರೋದಿಲ್ಲ. ಬೀಜವನ್ನು ಹುರಿದ್ಬಿಟ್ಟು ಹಾಕಿ, ರಾಗಿ, ಭತ್ತ, ಹುರಿ, ಅವರು ಯಾವ್ದಾದ್ರು ಹಾಕೊಂಡು ಬರೋಲ್ಲ, ಹಸಿದ್ರಲ್ಲಿ ಬರುತ್ತೆ. ಅದಕ್ಕೆ ಕರ್ಮ ಎನ್ನುವುದನ್ನ ಹುರಿದು ಬಿಡಿ ಅಂತಾರೆ ಪ್ರಹ್ಲಾದರಾಜರು. ಮೇಲ್ಗಡೆ ಒಂದು ಕಟ್ಟಿಗೆ, ಕೆಳಗಡೆ ಒಂದು ಕಟ್ಟಿಗೆ. ಮೇಲ್ಗಡೆ ಕಟ್ಟಿಗೆ ಗುರು ಕೊಡುವ ಜ್ಞಾನೋದಯ, ಕೆಳಗಡೆ ಕಟ್ಟಿಗೆ ನಾವು ಕೇಳುವುದು ಅಧಿಷ್ಠಾನ ವಸ್ತು. ಇದರ ಮಥನವೇ
ಬ್ರಹ್ಮಜ್ಞಾನ ಪ್ರಾಪ್ತಿ ಎಂಥ ದೊಡ್ಡ ಮಾತುಗಳು ಪ್ರಹ್ಲಾದರಾಜರು ಹೇಳಿದ್ರು. ಇನ್ನು ತತ್ವ ಸಂಖ್ಯಾನಗಳನ್ನು ಹೇಳ್ಕೊಂಡ್ಬಂದರು. ಅಂಧಂತಮಸ್ಸು ಯಾರಿಗೆ? ಜಗಜ್ಜನ್ಮಾದಿ ಕಾರಣ ಯಾರು? ನಿರ್ದೋಷ ಭೇದ ಪ್ರತಿಪಾದ್ಯ ಯಾರು? ವಿಮರ್ಶಿಸಿ ವಿಚಾರ ಮಾಡುತ್ತಾ ಶ್ರೀಹರಿಯ ಮಹಿಮೆ ನಿಧಾನವಾಗಿ ತಿಳಿದು ಬರುತ್ತದೆ. ಜೀವನಿಗೆ ಪ್ರಕೃತಿ ಬಂಧ ಇರುವುದರಿಂದ ಅವನಿಗೆ ದೇಹ ಪ್ರಾಪ್ತಿ ನಾಶಗಳು ಉಂಟು. ಸ್ವಪ್ನ, ಎಚ್ಚರಿಕೆ, ನಿದ್ರೆ ಈ ಅವಸ್ಥೆಗಳನ್ನೆಲ್ಲ ಹೇಳಿದ್ದೆ, ಬಂದಿತ್ತು, ತಿರುಗಿ ಹೇಳಿದೆ. ಅವುಗಳನ್ನು ತಂದು ಕೊಡುವವನು ಶ್ರೀಹರಿಯೇ ಆಗಿದ್ದಾನೆ. ಎಚ್ಚರಿಕೆ, ನಿದ್ರೆ, ಸ್ವಪ್ನ. ಶ್ರೀಹರಿಯೂ ಶ್ರೀಹರಿಯೇ ಜೀವನಾಗಿರುವನು, ಬೇರೆಯಲ್ಲ ಎಂದು ಹೇಳುವವರು ಅತ್ಯಂತ ಮೂಢರಲ್ಲವೇ? ಸಾಧ್ಯನೇ ಇಲ್ಲ. ಶ್ರೀಹರಿಯೇ ಬೇರೆ, ಜೀವನೇ ಬೇರೆ. ದೀನ ನಾನು, ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ಡಿಫರೆನ್ಸ್ ಇದೆ. ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು. ನಿನ್ನ ಸಮಾನರುಂಟೆ, ಅವನ ಸಮಾನ ಬರಕ್ಕೆ ಸಾಧ್ಯವೇ ಇಲ್ಲ. ಒಂದು ಕ್ಷಣ ಬಂತು ಜ್ಞಾನ, ಆ ಜ್ಞಾನ ನಮ್ಮನ್ನು ಶಾಶ್ವತವಾಗಿಯೇ ಇರುತ್ತಾ? ಮಹಾಚಿಂತನ ಹೊರಟಾಯ್ತು. ತಿರ್ಗಾ ಒಂದು ಒಳ್ಳೆಯ ಜ್ಞಾನ ಬರೋಕ್ಕೆ ಕೇಳ್ಕೊತಾ ಇರಬೇಕು, ದೇವರನ್ನ ಕೇಳ್ತಾ ಇರಬೇಕು. ಇದು ನಮ್ಮಲ್ಲಿರ್ತಕ್ಕಂಥದ್ದು. ಆದ ಕಾರಣ ಜೀವನೇ ಬ್ರಹ್ಮ, ಬ್ರಹ್ಮನಿಗೆ ಅಜ್ಞಾನವು ಬಂದಿತು ಎಂದು ಹೇಳುವುದು ಸರಿಯಲ್ಲ. ದೇವರಿಗೆ ಹಸಿವಂತೆ, ಅಯ್ಯೋ ದೇವರಿಗೆ ಹಸಿವಾಗತ್ತೆ, ನೈವೇದ್ಯಕ್ಕೆ ಬೇಗ ಇಡಿ ಅಂತ ಕೆಲವು ತಮಾಷೆ. ಈ ವಿಚಾರಗಳನ್ನು ತಮಾಷೆ ಮಾಡಬಾರ್ದು ಇರ್ತಕ್ಕಂಥದ್ದು. ಈ ಊಟ ಏನಾದರೂ ಸ್ವಲ್ಪ ಸಮಯ ಅಂದರೆ ಬಂದ್ಬಿಟ್ಟಿದೆ. ಅಜ್ಞಾನದ ಕಡೆ ಬಹಳ ರುಚಿ ಬೇಗ ಹೊಟ್ಟೋಗುತ್ತಲ್ಲ ಮನಸ್ಸು, ಅಜ್ಞಾನದ ಕಡೆಗೆ. ಜ್ಞಾನದ ಕಡೆ ಬರೋದೇ ಇಲ್ಲ, ಎಲೆ ಹಾಕ್ತಾ ಇರ್ತಾರೆ. ಸುಮಾರು 2 ಗಂಟೆ ಆಗೋಗಿರುತ್ತಾರೆ. ಅದನ್ನ ಎಂಥ ಕುಯುಕ್ತಿಗೆ ಮಾತುಕೊಂಡು ಬಂದ್ಬಿಟ್ಟಿವೆ. ಅದು ಬಹಳ ಬೇಗ ಬಂದ್ಬಿಡುತ್ತೆ, ಹಬ್ಬು ಬಿಡುತ್ತಲ್ಲ. 2 ಬೆಲೆ ತೋರಿಸಿರ್ತಾರೆ, ಅದನ್ನು 2 ಗಂಟೆ ಅಂತ ತಿಳ್ಕೊತಾರೆ. ಅದನ್ನು ಆಚಾರ್ಯರಿಗೆ ಅನ್ವಯ ಮಾಡ್ತಾರಲ್ಲ, ಮಧ್ವಾಚಾರ್ಯರು ಇನ್ನೂ ಬಂದಿಲ್ಲ ಅದಕ್ಕೆ ಎಲೆ ಹಾಕಿಲ್ಲ ಅಂತಾರೆ. ಹಾಕ್ರೆ ಎಲ್ಲಿಗೆ ತರಬೇಕು? ಅವರು ತೋರಿಸಿರ್ತಕ್ಕಂಥ ಸಂಕೇತ ಜೀವಾತ್ಮ ಪರಮಾತ್ಮ ಭೇದ ಎನ್ನುವ ಸಂಕೇತ ಅವರು ತೋರಿಸಿದ್ರು. ಅದನ್ನು ನಾವು ನಮ್ಮ ಹೊಟ್ಟೆ ತುಂಬಕ್ಕೆ ಜೀವನಿಗೆ ಎಲೆ ಹಾಕೊಂಡ್ರೆ 2 ಗಂಟೆ ಆದರೆ ಅದನ್ನು ಆ ರೀತಿ ತೋರಿಸೋದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಜನನ ಅನ್ಯಥಾ ಜ್ಞಾನದಿಂದ ಜನನ ಮರಣವೆಂಬ ಸಂಸಾರ ಬಾಧೆಯು ತಪ್ಪುವುದಿಲ್ಲ. ಅನ್ಯಥಾ ಜ್ಞಾನ ಯಾವ ಕಾರಣಕ್ಕೂ ಇರಬಾರ್ದು. ಆದ ಕಾರಣ ಕರ್ಮ ಬೀಜಗಳು ಮೊಳಕೆಯಾಗಬಾರದು. ಆಗ ಹೇಳಿದೆ, ಶ್ರೀಹರಿಯಲ್ಲಿ ವಿಶ್ವಾಸ ಇಟ್ಟಿರಬೇಕು. ಅವನ ವಿಶ್ವಾಸ ಇಡಬೇಕಾದ್ರೆ ಭಕ್ತಿಯೇ ಮುಖ್ಯವಾದ ಮಾರ್ಗ. ಶ್ರೀಹರಿಯಲ್ಲಿ ಮಾಡುವ ಭಕ್ತಿ ಇದೆಯಲ್ಲ, ಸರ್ವಸ್ವವನ್ನು ಹರಿಗೆ ಅರ್ಪಿಸುವುದು. ಎಲ್ಲವನ್ನು ನನ್ನದೇನು ಸ್ವಾಮಿ ನಿಂದೇ ಇದೆಲ್ಲವೂ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಒಂದು ಹಾಡಿದೆ. ನನ್ನದು ಯಾವುದೂ ಇಲ್ಲ, ಸ್ವತಂತ್ರ, ನೀನು ಕೊಟ್ಟದ್ದು, ನೀ ಕರುಣದಿ ಕೊಟ್ಟದ್ದು ನಿನಗೆ ಅರ್ಪಿಸುತ್ತಿದ್ದೇನೆ ಸ್ವಾಮಿ. ಆದ ಕಾರಣ ಸರ್ವಸ್ವವನ್ನು ಹರಿಗೆ ಅರ್ಪಿಸಿರಿ. ಸಾಧು ಭಕ್ತರ ಸಂಘದಲ್ಲಿ ನಿತ್ಯವೂ ಶ್ರೀಹರಿಯ ಮಹಿಮೆಯನ್ನ ಶ್ರದ್ಧೆಯಿಂದ ಕೇಳಿರಿ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಸಜ್ಜನರು ಸೇರಿದ ಕಡೆ ಹರಿಕಥೆಯೇ ನಡೀತಾರೆ. ಏನಾದರೂ ವಿಚಾರ, ಪರಮಾತ್ಮ ವಿಚಾರ, ಅದೇ ಜಿಜ್ಞಾಸ. ಭಗವದ್ಭಕ್ತರು ಸೇರಿದ ಕಡೆ ಅದು ಇದು ಹರಟೆ ಮಾತಾಡೋದಿಲ್ಲ, ಸಮಯವನ್ನು ವ್ಯರ್ಥವಾಗಿ ಕಳೆಯೋದಿಲ್ಲ, ಯೋಗ್ಯವಾಗಿ ಕಳೆಯುತ್ತಾರೆ. ಶ್ರೀಹರಿಯ ಮಹಿಮೆಯನ್ನು ಶ್ರದ್ಧೆಯಿಂದ ಕೇಳ್ತಾ ಬನ್ನಿ. ಶ್ರೀಹರಿಯನ್ನು ಪೂಜಿಸಿರಿ, ಶ್ರೀಹರಿಯನ್ನು ಧ್ಯಾನಿಸಿರಿ, ನಮಿಸಿರಿ, ಭಜಿಸಿರಿ, ಸ್ಮರಿಸಿರಿ ಅವನನ್ನು, ಅವನ ಗುಣಕರ್ಮಗಳನ್ನು ಹೊಗಳಿರಿ. ಎಂತೆಂಥ ಸುಭಾಷಿತ ಇದು ಪ್ರಹ್ಲಾದರಾಜರು ಹೇಳೋ ಮಾತು. ಅವನ ಪಾದಾರವಿಂದವನ್ನು ಧ್ಯಾನಿಸಿರಿ, ಅವನ ಚಿಹ್ನೆಗಳಾದ ಪ್ರತಿಮೆಗೆ ಶಿರವಾಗಿ ನಮಸ್ಕರಿಸಿರಿ. ಅವನ ಚಿಹ್ನೆಗಳು ಶಂಖ ಚಕ್ರ ಗದಾ ಪದ್ಮ ಅಲ್ಲ. ನಾರಾಯಣ ಮುದ್ರೆ ಹಾಕೋತೀವಲ್ಲ, ಚೌಕ ಇರುತ್ತಲ್ಲ, ಕೊನೆಯಲ್ಲ ಸರ್ವತ್ರ ಹಾಕೋದು. ಚಕ್ರಮುದ್ರೆಯನ್ನು 19 ಕಡೆ ಹಾಕೋಬೇಕು. ಶಂಖ ಮುದ್ರೆಯನ್ನು ಒಂದಿಷ್ಟು ಕಡೆ ಕಡಿಮೆ, ಎಲ್ಲದಕ್ಕೂ ಜಾಸ್ತಿ ಚಕ್ರಮುದ್ರೆ. ಅದನ್ನು ಬರೆದಿಟ್ಕೊಂಡು 1 ತಿಂಗಳು ಅಭ್ಯಾಸ ಮಾಡಿಬಿಟ್ರೆ ಕತ್ತಲಲ್ಲೂ ಕೂಡ ಕೈ ಅಲ್ಲಲ್ಲೇ ಹೋಗ್ತಾ ಇರುತ್ತೆ, ಅಲ್ಲೇ ಹಾಕೋಬೋದು. ಅದೇ ಕ್ರಮ, ಎಷ್ಟೆಷ್ಟೋ ಹಾಕೋಬಾರ್ದು. ನಾರಾಯಣ ಒಂದೊಂದು ಮುದ್ರೆಗೂ ಒಂದೊಂದು ಶ್ಲೋಕ ಇದೆ. ನಾರಾಯಣ ಮುದ್ರೆ ಹಾಕೊಳ್ಳೋಕ್ಕೂ ಒಂದು ಶ್ಲೋಕ ಇದೆ. ನಾರಾಯಣ ನಮಸ್ತೇಸ್ತು ನಾಮ ಮುದ್ರಾಂಕಿತಂ ನರಂ
ದೃಷ್ಟಿಗೈವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ. ನಾರಾಯಣ ಮುದ್ರೆಯನ್ನ ಹಾಕಿಕೊಂಡಿರುವ ವೈಷ್ಣವನನ್ನ ನೋಡಿದರೆ ಎಂಥ ಚಂಡಾಲನೂ ಕೂಡ ಪವಿತ್ರನಾಗಿ ಹರಿಭಕ್ತನಾಗುತ್ತಾನೆ. ನಾರಾಯಣ ಮುದ್ರೆ ಹಾಕೊಂಡಿರೋ ನೋಡಿದ್ರೆ, ಇನ್ನು ನಾರಾಯಣ ಮುದ್ರೆನೇ ಹಾಕೊಂಡ್ರೆ, ನಾರಾಯಣನ ಭಜಿಸಿದರೆ, ಪೂಜಿಸಿದರೆ ಇನ್ನೆಷ್ಟು ಒಳ್ಳೆಯದಾಗಬೇಕು ಅಂತ ಹೇಳಬೇಕಾ? ಇನ್ನು ಅವರನ್ನು ಪೂಜಿಸಿರಿ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇದ್ದು ಅವರೆಲ್ಲರ ಚೇಷ್ಟ ವ್ಯಾಪಾರಕ್ಕೆ ಯಾರಪ್ಪ ಕಾರಣ ಅಂದ್ರೆ ಪರಮಾತ್ಮನೇ ಕಾರಣ. ಸಕಲ ಜೀವರ ಹೃದಯ ಗುಹಾದಲ್ಲಿ ಇದ್ದು ಅರ್ಜುನನಿಗೆ ಹೇಳ್ತಾನಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಪ್ರಾಣಿಗಳ ದೇಹದಲ್ಲಿ ಹೃದಯದಲ್ಲಿ ನಾನು ವಾಸವಾಗಿದ್ದು ಅರ್ಜುನ, ಅವರೆಲ್ಲರ ಕಾರ್ಯಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾನೇ ಕಾರಣನಾಗಿರ್ತೇನೆ. ಬರೀ ಮನುಷ್ಯರಿಗೆ ಅಲ್ಲ, ಜೀವ ಇರೋ ಎಲ್ಲ ವಸ್ತುಗಳ ಹೃದಯದಲ್ಲಿ ನಾನು ಇರ್ತೇನೆ ಅಂತಾನೆ ಸ್ವಾಮಿ. ಅಂತಹ ಹರಿಯ ಸನ್ನಿಧಾನಯುಕ್ತರಾದ ಸಜ್ಜನರು ಛಲಪ್ರತಿಮೆಗಳು. ಛಲಪ್ರತಿಮೆ ಭಗವಂತನ ಪ್ರತಿಮೆ ಅಂದ್ರೆ, ಭಗವಂತ ಓಡಾಡುವ ಪ್ರತಿಮೆ ಅಂದ್ರೆ ಹರಿಭಕ್ತರು ಅಂತ ಹೇಳ್ತಾ ಇದ್ದಾರೆ. ಅವರನ್ನ ಪೂಜಿಸಿರಿ. ಅವರಲ್ಲಿಯೂ ಅವರವರ ಯೋಗ್ಯತಾನುಸಾರ ಸರ್ವಜೀವರಲ್ಲಿಯೂ ಗೌರವ, ಪ್ರೀತಿ, ದಯೆ ಗುಣಗಳನ್ನು ತೋರಿ ಸಂತೋಷಪಡಿಸಿರಿ. ಸಾಧನೆಗಳಿಂದ ಜನನ ಮರಣಾದಿ 6 ವಿಕಾರಗಳು ದೂರವಾಗಿ ಮನಸ್ಸು ಶುದ್ಧವಾಗುತ್ತದೆ. ಕೆಲವರು ಸಂತೋಷ ಆದಾಗ ಮೈ ಮರೆತು ಎಲ್ಲವನ್ನೂ ಮರೆತು ತುಂಬಾ ಸಂತೋಷ ಪಡ್ತಿರ್ತಾರೆ. ದುಃಖ ಒದಗಿ ಬಂದಾಗ ಯಾರು ಸಮಾಧಾನ ಪಡಿಸಿದ್ರು ದುಃಖ ಹೋಗಲ್ಲ, ಆಗಿರ್ತಾರೆ, ಅಷ್ಟು ವಿಕಾರ. ಕೆಲವರು ತೀರಿ ಹೋಗಿದ್ದಾಗ ಆ ಪ್ರದೇಶಕ್ಕೆ ಬರ್ತಾರೆ, ಹೋಗ್ಬಿಟ್ರೆ ಆಗೋಯ್ತೆ, ಇವರು ವ್ಯಾಪಾರ ಮುಗಿದೈತೆ, ಶ್ರೀಹರಿ ಇವರು ಒಳ್ಳೆಯದಾಗಿ ಸದ್ಗತಿಯ ಅಷ್ಟ ಸುಮ್ಮನೆ ಅವ್ರ ಕಡೆ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಬಿದ್ದು ಬಿದ್ದು ಹೊಡ್ಕೊತಾ ಇರ್ತಾರೆ. ಅಲ್ಲಿಗೆ ಮರಣ ಅಂದ್ರೆ ಏನು ತಿಳ್ಕೊಂಡಿಲ್ಲ ಅವರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಜನನ ಮರಣಾದಿ 6 ವಿಕಾರಗಳು. ಮನಸ್ಸನ್ನು ವಿಕಾರ ಮಾಡ್ಕೊಳ್ಳೋದು ಬೇಡ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಹೊಗಳಿಕೆ ತೆಗಳಿಕೆ, ಇದೆಲ್ಲದರಲ್ಲೂ ಒಂದೇ ರೀತಿ ಇರಬೇಕು. ವಿಕಾರ ಆಗಬಾರ್ದು, ಮನಸ್ಸು ವಿಕಾರಕ್ಕೆ ಕೊಡಬಾರದು. ವಾಸುದೇವನ ಪಾದಾರವಿಂದಗಳಲ್ಲಿ ಭೃಂಗನಂತೆ ಭಕ್ತನಾಗಿ ಜೀವನು ಸಚ್ಚಿದಾನಂದ ಉಪಾಸನೆಯನ್ನ ಮಾಡಿರಿ ಇಂತರ ಪ್ರಸಾದರಾಗಲಿ. ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ, ಭವಸಮುದ್ರವನ್ನು ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ. ಹರಿಕಥಾನುಸಾರ ವಾಸುದೇವನ ಗುಣ ಸಮುದ್ರ ಅಂದ್ರೆ ನಮ್ಮ ಮಹಿಮೆಗಳನ್ನು ತಿಳಿಯೋದು, ಪೂಜೆ ಮಾಡೋದು ಇದೆ. ಆ ರೀತಿ ಮಾಡ್ತಾ ಹೋಗಿ. ಆ ರೀತಿ ಭಗವಂತನನ್ನ ನಂಬಿದರೆ ನಿಮಗೆ ಯಾವುದೇ ಭಯ ಇಲ್ಲ, ಎಲ್ಲೇ ಇದ್ರೂ ಭಯ ಇಲ್ಲ. ಅಂಥ ವಾಸುದೇವನ ಗುಣ ಸಮುದ್ರಗಳನ್ನ, ಭಗವಂತನ ಕೃಪೆಯನ್ನು ಹೊಂದಿದ ಮೇಲೆ ಅಯ್ಯೋ ನನ್ನ ಕಷ್ಟ ಬಂತು ಬಂತು ಅಂತ ಹೇಳ್ಕೊತಾನಲ್ಲ, ಅವನು ಬುದ್ಧಿ ಇಲ್ಲದವನು ಅಂತ ಅರ್ಥ. ಕಾಡಿನಲ್ಲಿ ಹೋಗ್ತಾ ಇದ್ದಾನೆ ಒಬ್ಬ, ರಾತ್ರಿ ಆಗೋಯ್ತು, ಒಂದ್ ಕಡೆ ತಂಗಬೇಕು, ನಿದ್ರೆ ಬರ್ತಾ ಇದೆ. ನೋಡ್ದ ಮನೆ ಕಾಣಿಸ್ತದೆ. ಆ ಮನೆ ಒಳಗೆ ಯಾರಿಲ್ಲ, ಹೋದ. ಸದ್ಯಕ್ಕೆ ಚಳಿ ಮಳೆ ಇವಲ್ಲ ಅಂತ ಆ ಮನೆ ಒಳಗೆ ಕುಳಿತುಕೊಂಡಾಗ ತಕ್ಷಣವೇ ಕಾಣಿಸ್ಕೊಂಡ್ರು ಗರುಡದೇವರು. ಏ ಮನುಷ್ಯ, ಯಾಕೋ ಹೆದರ್ಕೋತಾ ಇದೀಯಾ? ಕಾಡು ಹಾವು ಬರುತ್ತೆ ಅಂತ ಹೆದರ್ಕೋತಾ ಇದೀಯಾ? ಹಾವು ಗರುಡದೇವರು ಬಿಡ್ತಾರೆ ಅಂದ್ರೆ, ಹಾವು ಸಿಕ್ಕಿದ್ರೆ ಎಂದ ಹಾಕ್ಬಿಡ್ತಾರೆ, ಎಸ್ತು ಬಿಡ್ತಾರೆ ಆಚೆಗೆ. ಗರುಡದೇವರ ರಕ್ಷಣೆ ಹೇಳಿತು ಗರುಡದೇವರು. ಅವ್ರು ನಿಂತಿದ್ದಾರೆ ಅವನ್ ನೋಡ್ಕೊಳಕ್ಕೆ. ಅಂಥೋದ್ರಲ್ಲೂ ಇವನು ಮಧ್ಯೆ ಮಧ್ಯೆ ಎದ್ದು ರಾತ್ರಿಲೆಲ್ಲ ಹಾವು 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 ಅಂತ ಕಿರಿಚಿಕೊಂಡ್ರೆ ತಪ್ಪ್ಯಾರ್ದಂಗಾದ್ರೆ. ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ ಅಂತ ಹರಿಕಥಾಂಸ. ಪಾವುಗಳು ಭಯ ಎಲ್ಲಿದೆ? ಪರಮಾತ್ಮನನ್ನ ನಂಬಿದರೆ, ಅವನನ್ನ ಒಲಿಸಿಕೊಂಡರೆ, ಅವನ ಕೃಪೆಯನ್ನು ಪಡೆದರೆ, ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಒಂದು ಕ್ಷಣ ಸಾಕಲ್ರಿ. ಒಂದೇ ಒಂದು ಕ್ಷಣ ಸಾಕು ಅವನ ದೃಷ್ಟಿ ನಮ್ಮ ಮೇಲೆ ಬಿಡಕ್ಕೆ. 9ನೇ ಸ್ಕಂದ ಬರ್ತಾ ಇದೆ. ರಾಮಾಯಣದಲ್ಲಿ ಚೂಡಾಮಣಿನ ತಂದುಕೊಡ್ತಾರಲ್ಲ ಹನುಮಂತ ದೇವರು. ರಾಮಾಯಣ ಕಥೆ ಎಲ್ಲರಿಗೂ ಗೊತ್ತು, ತತ್ವ ತಿಳ್ಕೋಬೇಕು. ಚೂಡಾಮಣಿ ತಂದು ಕೊಟ್ಟರು ಹನುಮಂತ ದೇವರು. ಹತ್ತಿರದಲ್ಲಿ ನೋಡಿದ ರಾಮ ಹನುಮಂತನನ್ನ, ಎಷ್ಟು ಹತ್ತಿರದಲ್ಲಿ, ಬ್ರಹ್ಮ ಪದವಿಯನ್ನು ಕೊಟ್ಟ. ಬೇರೆ ಕವಿಗಳೆಲ್ಲ ಹೇಳಿದರು, ಏ ಹನುಮಂತ, ಎಷ್ಟು ಹತ್ತಿರದಲ್ಲಿ ನಿಂತ್ಕೊಂಡಿದ್ದೀವಿ ರಾಮದೇವರ ಹತ್ರ, ನಮಗೂ ತೋರಿಸೋ
ನಿಮ್ಮ ಜೊತೆ ಬರ್ತೀವಿ ತೋರಿಸು ಅಂದರು. ಹೌದಾ, ಬನ್ನಿ ಅಂದರು ಹನುಮಂತೇವರು. ಹನುಮಂತೇವರ ಜೊತೆಯಲ್ಲಿ ಹೋದ್ರೆ ರಾಮದೇವರ ಹತ್ತಿರದಲ್ಲಿ ಎಲ್ಲ ನೋಡಿದ್ರು. ಏನು ಹೇಳ್ತತ್ವ? ಹನುಮಂತನ ಮೂಲಕ ಹೋದರೆ ಭಗವಂತನ ದರ್ಶನವಾಗುತ್ತದೆ. ಹನುಮಂತನ ಮೂಲಕ ಅಂದ್ರೆ ಹನುಮಂತನ ಶಾಸ್ತ್ರ ಮಧ್ವಶಾಸ್ತ್ರವನ್ನು ಹಿಡಿದಾಗ ಉದ್ಧಾರ ಜೀವನ. ಒಂದು ಕ್ಷಣ ನೋಡಿಬಿಟ್ರೆ ಸಾಕ್ರೆ ಭಗವಂತ, ತುಂಬ ಟೈಮ್ ಏನು ಬೇಡ. ಒಂದು ಕ್ಷಣ ನಮ್ಮ ಮೇಲೆ ನೋಡಿಬಿಟ್ರೆ ಅವನ ಕರುಣೆ ಇಷ್ಟು ದೊಡ್ಡದಾಗಿರಬೇಡ. ಆದ ಕಾರಣ ಅವನನ್ನ ಸಚ್ಚಿದಾನಂದ ಅಂತ ಉಪಾಸನೆ ಮಾಡಿ, ಉಪಾಸನಾ ಭಾಗ ಅಂತಲೇ ಇದೆ 3ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಭಾಷ್ಯ ಆಚಾರ್ಯ ಹೇಳ್ತಾರೆ ಉಪಾಸನೆ ಹೇಗೆ ಮಾಡಬೇಕು ದೇವರನ್ನ. ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಕೃಷ್ಣಾಮೃತ ಮಹಾನದವರು ಹೇಳ್ತಾರೆ ಬಸವಸು ದೇವರ ಪೂಜೆ ವಿಧಾನಗಳು. ಯಾವಾಗಲೂ ಕೂಡ ಅವನ ಚರಿತ್ರೆಯನ್ನು ಕೇಳ್ತಾ ಇದ್ರೆ ಬೇರೆ ಹೊರಗಿನ ಲೌಕಿಕ ಪ್ರಪಂಚದ ಶಾಶ್ವತವಲ್ಲದ ಚಿಂತೆಯನ್ನು ಕೊಡುವ, ದೇವರನ್ನ ಧಿಕ್ಕರಿಸುವ ಬುದ್ಧಿ ನಮಗೆ ಬರೋದಿಲ್ಲ. ಇದು ನೋಡಿ, ಇದೊಂದು ತಂತ್ರ ಇದೆ. ಭಕ್ತಿ ಬರಬೇಕಾದ್ರೆ ಶ್ರೀರಮಣನ ಸೃಷ್ಟಿ, ರಕ್ಷಣೆ, ಲಯ ಮುಂತಾದ ಲೀಲೆಗಳು, ಸೃಷ್ಟಿ ಸ್ಥಿತಿ ಲಯಗಳ ಲೀಲೆಗಳನ್ನ ನಾವು ಅರಿಯಬೇಕು. ಅವನ ಲೋಕೋತ್ತರ ಚರಿತ್ರೆಯನ್ನು ಕೇಳ್ತಾ ಇರ್ಬೇಕಂತೆ. ಸತತವಾಗಿ ಕೇಳ್ತಾ ಇರ್ಬೇಕು ಯಾವಾಗಲೂ ಕೂಡ. ಯಾವ ಕ್ಷಣದಲ್ಲಿ ಎಷ್ಟೆಷ್ಟು ಪಾಪಗಳು ಮಾಡ್ತಾ ಇರ್ತೀವೋ ಆ ಪಾಪಗಳೆಲ್ಲ ಹೋಗ್ಬೇಕಾದ್ರೆ ಸದಾ ಕಾಲ ಕೇಳ್ತಾ ಇರ್ಬೇಕು. ವಾಯಿಸ್ತುತಿ ಒಂದ್ಸಲ ಹೇಳ್ಕೊಂಡ್ರೆ ಸಾಕಲ್ಲ, ಇವತ್ತು ಹೇಳ್ಕೊಂಡ್ರೆ ಆಯ್ತು, ನಾಳೆ ಇಷ್ಟೊತ್ತಿಗೆ ಹೇಳ್ಕೊಂಬೋ ತನಕ ಈ ಮಧ್ಯದಲ್ಲಿ ಎಷ್ಟು ಪಾಪ ಮಾಡಿದ್ದೇವೋ ಅದೆಲ್ಲ ಹೋಗ್ಬೇಕಾದ್ರೆ ತಿರುಗಿ ಪದೇ ಪದೇ ಆವರ್ತವಾಗ್ತಾ ಇರಬೇಕು. ಪುಳಕಿತವಾಗಬೇಕು, ಹರ್ಷೋದ್ರೇಕವಾಗಬೇಕು ಭಕ್ತಿಯಿಂದ. ನೇತ್ರ ಕಣ್ಣುಗಳು ಆನಂದ ಬಾಷ್ಪದಿಂದ ಕೂಡಿರಬೇಕು. ಹಾಡಿ ಪಾಡಿ ಕುಣಿದು ರೋಜಿಸಿ ಮಲಗಿ ಪರಮಾದರದಿ ಪಾಡಲು ಅದೇ ಅದರ ಹರೇ ನಾರಾಯಣ ಜಗತ್ಪತೆ ಎಂದು ಗಟ್ಟಿಯಾಗಿ ಚೀರಿ ನಾಚಿಕೆಯನ್ನು ಬಿಟ್ಟು ಮತ್ತೆ ಮತ್ತೆ ಗ್ರಹ ಬಡಿದವನಂತೆ ವರ್ತಿಸುವ ಏಕಾಂತ ಭಕ್ತ. ಬೇರೆಯವರು ಎಚ್ಚರಿಸಿದರೂ ಕೂಡ ಆ ಕಡೆ ಮನಸ್ಸು ಕೊಡದೇ ಇರುವುದು, ಬೇರೆ ಕಡೆಗೆ ತಾನು ಮನಸ್ಸು ಹೋಗದೇ ಇರುವುದು. ಯಾವೊಂದು ತೊಂದರೆ ಬಂದರೂ ಕೂಡ ಸ್ಥಿರವಾಗಿ ಭಗವಂತನಲ್ಲಿಯೇ ಮನೋವ್ಯಾಪಾರ ಉಳಿಯುವುದು. ಅವರು ಏಕಾಂತ ಭಕ್ತರು. ಏಕಾಂತ ಭಕ್ತರಿಗೆ ಬರಬೇಕಲ್ಲ. ಅವನ ಸಾಂಸಾರಿಕ ಬಂಧ ಸಡಿಲವಾಗುತ್ತದೆ, ಸಾಂಸಾರಿಕ ಬಂಧ ಇರೋದಿಲ್ಲ. ಮನಸ್ಸು ಭಕ್ತಿರಸ ಭರಿತ, ಅವನ ಕರ್ಮಗಳು ಸುಟ್ಟು ಕರಕಾಗಿ ಹೋಗುತ್ತದೆ. ಕರ್ಮಗಳೇ ಇನ್ನಿಲ್ಲದಾದ ಮೇಲೆ ಮುಕ್ತಿಗೆ ಅರ್ಹನಾಗುತ್ತಾನೆ. ಕರ್ಮಗಳು ಸ್ವಲ್ಪನೂ ಇರ್ಕೊಡು, ಒಂದು ಚೂರು ಕರ್ಮ ಇರ್ಕೊಡು, ಒಂದು ಸ್ವಲ್ಪ ಏನಾದ್ರು ಕರ್ಮ ಬಂತು ಅಂದ್ರೆ ತಗೋ ನನ್ನ ಜನ್ಮ ಅನುಭವಿಸು. ಆಮೇಲೆ ಒಂದು ಜನ್ಮ ಮುಗಿಸಿದ್ರೆ ಇಷ್ಟು ದೀರ್ಘವಾದ ಅವಧಿ ಏನಾಗಬೇಡ. ಶ್ರೀಹರಿಯ ಮಹಿಮೆಯ ಶ್ರವಣ ಬರೀ ಸಂಸಾರ ಮೋಚಕ ಮಾತ್ರವಲ್ಲ, ಮೋಕ್ಷದಲ್ಲಿಯೂ ಹೆಚ್ಚು ಆನಂದವನ್ನ ಕೊಡುತ್ತದೆ. ಮೋಕ್ಷದಲ್ಲಿಯೂ ಹೆಚ್ಚು ಆನಂದ. ಈ ಬೆಳಗಿನ ಹೊತ್ತಿನ ಸಂಧ್ಯಾ ವಂದನೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪೂಜ್ಯದ ಫಲ. ಬೆಳಗ್ಗೆ ಹೊತ್ತಿನ ಸಂಧ್ಯಾ ವಂದನೆ, ಸಾಯಂಕಾಲದ ಸಂಧ್ಯಾ ವಂದನೆ ಮುಕ್ತಿಯಲ್ಲಿ ಆನಂದವನ್ನ ಅನುಭವಿಸುವುದಕ್ಕೆ ಯೋಗ್ಯ. ಸಾಯಂಕಾಲ ಸಂಧ್ಯಾ ವಂದನೆ. ಮಧ್ಯಾಹ್ನದ ಸಂಧ್ಯಾ ವಂದನೆ ತಗೊಳ್ಳದೇ ಇರೋ ದಾನ ತಗೊಳ್ಳೋದು, ತಿಂದಲೇ ಇರೋ ತಿಂದಿರೋದು, ಹೋಗೋದು ಬೆಲೆ ಇರುತ್ತಲ್ಲ, ಇದು ಮಧ್ಯಾಹ್ನ ಸಂಧ್ಯಾ ವಂದನೆ. ಹಾಗಾದ್ರೆ ಆನಂದಾತಿಶಯ, ಮೋಕ್ಷದಲ್ಲಿಯೂ ಕೂಡ ಹೆಚ್ಚು ಆನಂದ. ಆ ಆನಂದವನ್ನು ಅನುಭವಿಸುವ ಯೋಗ್ಯತೆ ಬರಬೇಕಾದ್ರೆ ಸಾಯಂಕಾಲ ಸಂಧ್ಯಾ ವಂದನೆ ನೋಡಿದ್ದು. 3 ಹೊತ್ತಿನಲ್ಲಿ ಬೆಳಗಿನ ರೂಪ ಗಾಯತ್ರಿ ಭಗವಂತನ, ಮಧ್ಯಾಹ್ನ ಸಾವಿತ್ರಿ, ಸಾಯಂಕಾಲ ಸರಸ್ವತಿ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಈ 3 ಭಗವದ್ ರೂಪಗಳು ಚಿಂತನೆ ಮಾಡ್ತಾ ಹೋಗುದು. ಮೋಕ್ಷದಲ್ಲಿಯೂ ಆನಂದ ಹೆಚ್ಚಾಗುತ್ತದೆ. ಅಪರೋಕ್ಷ ಜ್ಞಾನಿಗಳು ಬಿಡದೆ ಈ ರಮಣನ ಗುಣಕಥನೆ ಮಾಡ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನಿಗಳು ಇನ್ನೇನು ಬೇರೆ ಚಿಂತೆಯೇ ಇಲ್ಲ. ಸದಾ ಭಗವಂತನನ್ನು ಮಾಡಿ ಭಗವಂತನ ಚಿಂತನೆ ಮಾಡಿ ಮಾಡಿ ಮಾಡ್ತಾರಲ್ಲ, ಅವರು ಸದಾ ಕಾಲ ಮಾಡ್ತಿರ್ತಾರೆ. ತುಂಬ ಜನ ಭಗವದ್ ಭಕ್ತರು ಮಾಡ್ತಿರ್ತಾರೆ ಅಂದರೆ ಅವನ ಮಹಿಮೆ ಎಷ್ಟು ದೊಡ್ಡದಾಗಿರ್ಬೇಡ. ಭಗವಂತನ ಮಹಿಮೆ ಅಸಾಧಾರಣವಾದದ್ದು. ನಮ್ಮ ಮನಸ್ಸಿನಲ್ಲಿಯೇ ನೆಲೆಸಿರುವ ಸ್ವಾಮಿಯನ್ನು ಭಜಿಸಿರಿ. ನಮ್ಮ ಮನಸ್ಸಿನಲ್ಲಿ ನೆಲೆಸಿದ್ದಾನಲ್ಲ ಅವನನ್ನು ಭಜಿಸಿರಿ. ಮುಕ್ತರಾಗುವುದು ಯುಕ್ತವಾಗಿದೆ. ಪ್ರಹ್ಲಾದರಾಜರು ಹೇಳಿದರು, ಅಸುರ ಬಾಲಕರೇ
ನಮ್ಮಲ್ಲಿ ನಿಂತು ನಮ್ಮ ಸ್ವಾಮಿಯಾಗಿ ಕಾಪಾಡುತ್ತಿರುವ ಶ್ರೀಹರಿಯನ್ನ ಭಜಿಸುವುದರಲ್ಲಿ ತಪ್ಪೇನಿದೆ? ಏನು ಹೇಳ್ಕೊಡ್ತಾ ಇರೋದು? ಇರೋದಿಲ್ಲಿ ರಾಕ್ಷಸನ ಪಟ್ಟಣ, ಒಂದು ಶಬ್ದವೂ ಕೇಳಕೂಡದು, ಯಾವುದು ವಿಷ್ಣುವಿನ ಶಬ್ದ ಕೇಳಲೇಬಾರದು. ಹಾಗಿರ್ಬೇಕಾದ್ರೆ ಅಂಥವುದರಲ್ಲಿ ಎಲ್ಲ ವಿಷ್ಣುಮಯ ವಿಚಾರಗಳೇ, ಮೋಕ್ಷದ ವಿಚಾರಗಳು. ಅದರಲ್ಲಿ ಕಾಪಾಡುತ್ತಿರುವನು ಶ್ರೀಹರಿಯೇ. ಕಷ್ಟವೇನಿದೆ? ನಮ್ಮ ಬಂಧು ಶ್ರೀಹರಿ. ಕಷ್ಟ ಬಂದಾಗ ಮಾತ್ರ ಅವನ್ನ ನೆನೆಯೋದು ಬೇಡ, ಅದು ಸ್ವಾರ್ಥತೆ ಆಯಿತು, ದಂಬಾಚಾರವಾಯಿತು, ಇನ್ನೊಬ್ಬರು ನೋಡಲಿ ಅಂತ ಆಯಿತು. ಯಾರು ಕೇಳಲಿ ಬಿಡಲಿ, ನಮಗೆ ಕಷ್ಟ ಬರಲಿ ಬಿಡಲಿ, ನಮಗೆ ಜನ್ಮ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿರಬೇಕಾದ್ರೆ ಭಗವಂತನ ಧ್ಯಾನವನ್ನ ಸದಾ ಕಾಲ ಸ್ಮರಿಸುತ್ತೀರಿ. ಸಂಕಟ ಬಂದಾಗ ಮಾತ್ರ ಬೇಡ, ಭಗವಂತನ ನೆನೆಯೋದು ಸದಾ ಕಾಲವೂ ಕೂಡ. ಸಂಪತ್ತು, ಅದನ್ನು ಬಯಸುವ ಮಡದಿ, ಮನೆ, ಪಶು, ಧನ, ಮಕ್ಕಳು, ಆನೆ, ರಥ, ಕುದುರೆ, ಇವು ಮೊದಲಾದವೆಲ್ಲ ಅರ್ಥಕಾಮ ಸಾಧನೆಗಳು, ಶಾಶ್ವತವಾದದ್ದಲ್ಲ, ಚಿಂತೆ ಹೋಗಿ ಬರತಕ್ಕಂಥದ್ದು. ಅದೇನೇ ಹೇಳೋದು, ದವಸ ಧಾನ್ಯ, ತುಪ್ಪ, ಬೆಲ್ಲ ಸವೆದಿತೆಂಬ ಚಿಂತೆ ಉಂಟು. ಅಯ್ಯೋ ಖರ್ಚಾಗೋಗುತ್ತಲ್ಲ. ಅಡವಿ ತುಳಸಿ ಮಾಲೆಗಳಿಗೆ ಯಾವ ಚಿಂತೆ ಇಲ್ಲವಯ್ಯ, ಅದನ್ನೇ ಹೇಳೋದು. ಆದ ಕಾರಣ ಅದು ಅಸ್ಥಿರ, ಕ್ಷಣಭಂಗುರವಾದ. ಯಾವುದು ಕ್ಷಣಭಂಗುರ? ನೀರಿನೊಳಗೆ ಗುಳ್ಳೆ ಇತ್ತು, ನೀರಿನ ಒಳಗೆ ಮೇಲೆ ದಪ್ಪ ಗುಳ್ಳೆ, ಎಷ್ಟೋ ತನಕ ಇರುತ್ತಾ ನೀರಿನ ಗುಳ್ಳೆ? ಒಂದು ಕ್ಷಣ ಅಷ್ಟೇ. ನೀರಿನ ಮೇಲಿನ ಗುಳ್ಳೆಯ ತೆರವಿ 3 ದಿನದ ಈ ಜಗವು ಈ ಜಗದಿ. ಹೇಳದೆ ಕೇಳದೆ ಬರುವುದು ಮರಣ, ಕಾಲನ ಪಾಶಕ್ಕೆ ಕಂಠಾಭರಣ. ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಾದರೊಂದು ದಿನ ಸಾವು ತಪ್ಪದು. ಕನಕದಾಸ ಹೇಳ್ತಾರೆ. ನೀರಿನ ಮೇಲಿನ ಗುಳ್ಳೆಯ ತೆರದಿ, ನೀರಿನ ಮೇಲಿನ ಗುಳ್ಳೆ ಇದ್ಯಾಕೆ? ಯಾವ ಶಾಶ್ವತಕ್ಕೆ ಬೇಕು ನಿಮಗಿದು? ಫಲಾಪೇಕ್ಷೆಯಿಂದ ಮಾಡುವ ಕರ್ಮವನ್ನು ಮೊದಲು ಬಿಡಿ. ಶಾಶ್ವತವಾದ ಸುಖವನ್ನು ಕೊಡುವ ಮುಕ್ತಿ ಸಾಮ್ರಾಜ್ಯಕ್ಕೆ ಸೇರಿಸುವ ಮುಖ್ಯ ಪ್ರಾಣದೇವರನ್ನ, ಮುಖ್ಯ ಪ್ರಾಣದೇವರು, ಅದರ ಹೆಸರೇ ಮುಖ್ಯ ಪ್ರಾಣ. ವಾಯುದೇವರು ಕರೆಯ, ಹನುಮಂತನ ಮುಖ್ಯ ಪ್ರಾಣ ಅಂತ ಕರೆಯುತ್ತಾರೆ. ಕೆಲವು ಪ್ರಾಣದೇವರ ಪ್ರತಿಮೆಗಳು ಕೈಯನ್ನ ಮೇಲೆ ಕೆತ್ತಿರ್ತಾರೆ, ಹಸ್ತವನ್ನ. ಕೆಲವು ಪ್ರಾಣದೇವರು ಕೈಯನ್ನ ಮುಗಿದಿರ್ತಾರೆ. ಹಸ್ತವನ್ನ ಎತ್ತಿರುವ ಪ್ರಾಣದೇವರು ನಿಮಗೆ ಅಭಯವನ್ನು ಕೊಡ್ತಾ ಇದ್ದೀನಿ ಒಂದರ್ಥ. ಯಾರು ಭಗವಂತನ ವಿರೋಧಿಗಳೋ ಅವ್ರನ್ನೆಲ್ಲ ಬಡಿತೀನಿ ಇನ್ನೊಂದು ಅರ್ಥ ಬರುತ್ತೆ. ಹಸ್ತ ಮೇಲಕ್ಕೆ ಎತ್ತಿರ್ತಾರೆ ಅಭಯ ಹಸ್ತವನ್ನ, ಅದಕ್ಕೆ ವೀರಾಂಜನೇಯ ಅಂತ. ಇನ್ನ ಪ್ರಾಣದೇವರು ಕೈ ಮುಗಿದಿರ್ತಾರೆ. ಮಗು ಹೇಳ್ತೀವಿ ಕೈ ಮುಗಿಯಮ್ಮ ಅಂದ್ರೆ ಅವನೇ ಎಲ್ಲರಿಗೂ ಮುಗಿತಾ ಇದ್ದಾನೆ, ನಾವೇ ಮುಗಿಯೋಣ, ಗೊತ್ತಾಗಲ್ಲ ನನಗೆ. ಮುಖ್ಯ ಪ್ರಾಣದೇವರು 2 ಕೈಗಳನ್ನು ಮುಗಿಯುವುದು ರೂಪಕ್ಕೆ ಮುಖ್ಯ ಪ್ರಾಣ ಅಂತ ಹೆಸರು. ವೀರಾಂಜನೇಯ ಅಲ್ಲ ಅದು, ಅಲ್ಲಿ ವೀರತನ ಬರೋದಿಲ್ಲ. ಕೈ ಯಾವಾಗ ಮುಗಿದಿರ್ತೇವೆ ಸಾಧುಗುಣ ಬಂತು, ಸತ್ವಗುಣ ಬಂತಲ್ಲಿ. ಯಾವಾಗ ಕೈ ಮುಗಿತಾರೆ, ಯಾರಿಗೆ ಕೈ ಮುಗಿತಾರೆ, ಏತಕ್ಕೆ ಕೈ ಮುಗಿತಾರೆ ಅವರು? ಜೀವರಲ್ಲಿ ನಿಂತು ಎಲ್ಲ ಕೆಲಸಗಳನ್ನು ಮಾಡಿಸೋರು ಅವರೇ. ಹೇಳಿದ ಪರಮಾತ್ಮ, ಹೇ ವಾಯುದೇವ, ಬ್ರಹ್ಮನಲ್ಲಿ ನಿಂತು ಸೃಷ್ಟಿ ಮಾಡ್ತೇನೆ, ರುದ್ರನಲ್ಲಿ ನಿಂತು ಸಂಕರ್ಷಣ ಆಗಿ ಲಯವನ್ನು ಮಾಡ್ತೇನೆ, ನಾನೇ ಸ್ಥಿತಿಯನ್ನು ಕೊಡ್ತೀನಿ. ನಿನಗೇನು ಕೊಡ್ಲೋ? ಜಗತ್ತಿನ ಜೀವರ ಪಾಲನೆ ಪೋಷಣೆ ಮಾಡು, ಕರ್ಮಗಳನ್ನು ಮಾಡಿಸು. ನಿಂತು ಮಾಡಿಸೋರು ಅವರೇ ಕರ್ಮಗಳನ್ನು. ಎಲ್ಲ ಕರ್ಮಗಳನ್ನು ಮಾಡಿಸಿ ಯಾರು? ಪ್ರಾಣದೇವರು. ಅಂತ್ಯದಲ್ಲಿ ಅವನು ಗತಿಸಿದಾಗ ಆ ಜೀವವನ್ನು ಕರ್ಕೊಂಡು ಹೋಗಿ ಭಗವಂತನ ಮುಂದೆ ನಿಲ್ಲಿಸಿ ಕೈ ಮುಗಿತಾರೆ. ಯಾರಿಗೆ? ಪರಮಾತ್ಮನಿಗೆ. ಹೇ ದೇವ, ನೀನು ಹೇಳಿದಂತೆ ನಾನು ಮಾಡಿಸಿದಂತೆ, ನೀನು ಹೇಳಿದಂತೆ ನಾನು ಮಾಡಿಸಿದಂತೆ ಈ ಜೀವ ಎಲ್ಲ ಕರ್ಮಗಳನ್ನು ಸತ್ಕರ್ಮ ಮಾಡಿದ್ದಾನೆ, ಭಾಗವತ ಧರ್ಮ ಅನುಸರಿಸಿದ್ದಾನೆ. ಭಾಗವತ ಧರ್ಮ ಅಂದ್ರೆ ಯಾವುದು? ಫಲಾಪೇಕ್ಷೆ ಇಲ್ಲ ಅಂತ ಕರ್ಮಗಳು. ಆ ಸತ್ಕರ್ಮಗಳ ಫಲವಾಗಿ ಇವನಿಗೆ ಮೋಕ್ಷವನ್ನು ಕೊಡುವುದು ಅಂತ ಅದನ್ನು ಕೈ ಮುಗಿತಾರೆ ಪರಮಾತ್ಮನಿಗೆ. ಆಗ ಭಗವಂತ ತಾನೇ ಕೊಡುವುದು ಉಂಟು. ಮುಖ್ಯ ಪ್ರಾಣ ನೀನೇ ಕೊಡ್ತಾರಂತವಾಗ. ವಾಯುಶ್ಚ ತದನುಜ್ಞೇಯ, ಅವರೊಬ್ಬರೇ, ಇನ್ಯಾವ ದೇವತೆಗಳು ಕೊಡೋದಿಲ್ಲ. ಇದು ಛಾಂದೋಗ್ಯದಲ್ಲಿ ಬರುತ್ತಿದೆ ಉಪನಿಷತ್ನಲ್ಲಿ.
ಇದನ್ನೇ ಕನ್ನಡದಲ್ಲಿ ಅಂದರು ದಾಸವರಿಯಲ್ಲಿ. ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಗತಿ ಪಾಲಿಸುವ ನಮ್ಮ ಪವಮಾನ, ಗತಿ ಪಾಲಿಸುವ ಮೋಕ್ಷವನ್ನು ಕೊಡಿಸಿಕೊಡ್ತಾರಂತೇಳಿ ನಮ್ಮ ಪರವಾಗಿ ಶಿಫಾರಸು ಮಾಡ್ತಾರಲ್ರಿ ಭಗವಂತನಿಗೆ. ಅದಕ್ಕೆ ಮುಖ್ಯ ಪ್ರಾಣದೇವರನ್ನು ನೆನೆಯುತ್ತೀರಿ ಹೇಳ್ತಾರೆ ಪ್ರಧಾನ. ಮುಖ್ಯ ಪ್ರಾಣದೇವರ ಕಾರ್ಯ ಯಾವುದಾದರೆ ಪ್ರಾಚೀನಾಚೀರ್ಣ ಪುಣ್ಯೋ ಚಯ ಚತುರಧರ ಚಾರತಶ್ಚಾರು ಚಿತ್ತ. ಈ ಶ್ಲೋಕದ ಅರ್ಥ ಏನು ವಹಿಸುತ್ತೀವಿ? ಯಾವುದಾದ್ರೂ ಒಂದು ಗಿಡವನ್ನು ಕಿತ್ತರೆ ಆ ಕಿತ್ತ ಜಾಗದಲ್ಲಿ ಹಳ್ಳ ಬೀಳುತ್ತೆ ಮಣ್ಣು. ಇನ್ನೂ ಏನಾದರೂ ಬೇರು ನಿಂತಿದೆಯೇನೋ ಅನ್ನೋ ಒಂದು ಬೇರು ಕಾಣಿಸುತ್ತೆ. ಅಯ್ಯೋ ಆ ಬೇರನ್ನು ತೆಗಿತೀವಿ, ಇನ್ನೊಂದು ಶುದ್ಧ ತೆಗಿತೀವ. ಆ ಬೇರಿನ ಚೂರು ಇನ್ನೊಂದು ಚೂರು ಕಾಣಿಸ್ತು, ಇನ್ನೂ ತೆಗಿತೀವಿ. ಇರಬಾರ್ದು, ಆ ಕೆಟ್ಟ ಬೇರು ಕೆಟ್ಟ ಗಿಡ ಹುಟ್ಟುತ್ತೆ. ಇನ್ನೇನೂ ಇಲ್ಲದಂತೆ ಆ ಗುಂಡಿಯನ್ನು ಅಗದು ತೆಗಿತೀವಿ. ಇದಕ್ಕೆ ಅಗಿಯೋದು ಅಂತಲ್ಲ, ಉತ್ಖನನ ಅಂತ. ಉತ್ಖನನ ಅಗದು ಅದರೊಳಗಡೆ ಇನ್ಯಾವುದೂ ಇರಬಾರ್ದು, ಬ್ಯಾಲೆನ್ಸ್ ಅದನ್ನು. ಹಾಗೆ ನಮ್ಮ ಜನ್ಮಗಳಲ್ಲಿ ಮಾಡಿರುವ ಕರ್ಮದ ಈ ಬೀಜ ಇದೆಯಲ್ಲ, ಗಿಡ, ಇದನ್ನ ಉತ್ಖನನ ಮಾಡಿ ತೆಗೆದು ಬಿಡ್ತಾರಂತೆ. ಇರಬಾರ್ದು ಇವರಿಗೆ ಅಂತ. ಪ್ರಾಚೀನ ಚಿನಪುಣ್ಯೋ ಚಾರುಚಿತ್ತ, ಅದರಲ್ಲಿ ಉತ್ಖಾತ ಅಂತ ಪದ ಬರುತ್ತದೆ. ಉತ್ಖನನ ಮಾಡಿ ತೆಗಿತಾರೆ ಪ್ರಾಣದೇವರು. ಅದಕ್ಕೆ ಒಂದು ಸೇವೆ. ಅವಾಗ ಭಗವಂತ ಇಷ್ಟು ಅನುಗ್ರಹ ಮಾಡಿದ್ದಾನೆ ಮುಖ್ಯ ಪ್ರಾಣದೇವರಿಗೆ. ಪ್ರಾಣದೇವರನ್ನ ಮುಕುಂದ ಅದರ ಅರ್ಥ ಏನು? ಮುಕ್ತಿ ದದಾತಿ ಇತಿ ಮುಕುಂದ. ಮುಕ್ತಿಯನ್ನು ಕೊಡ್ತಕ್ಕಂತಹ ಮುಕುಂದನನ್ನು ಭಕ್ತಿಯಿಂದ ಭಜಿಸಿರಿ. ಇಲ್ಲಿ ನಾವೇನು ಮಾಡ್ತೀವಿ? ಬೇಡುವರು ಸುಖವ, ಬೇಡರ ಕಷ್ಟವ. ಸುಖ ಅನ್ನೋದು ಬೇಕೇ ಬೇಕು. ಒಂದು 10 ದಿನ ಪೂಜೆ ಮಾಡ್ಯ, 10 ದಿನ ಆಗಲ್ಲ, ಒಂದು 2 ದಿನ ಫಾಸ್ಟಾಗಿ ಆಗ್ಬಿಡೋದು. ಯಾಕೆ ಸಾಧ್ಯ? ಹೇಳ್ತಾ ಇದ್ದಾರೆ. ನಾವು ಸುಖ ಬೇಕೆಂದು ದುಃಖ ಬೇಡವೆಂದು ಕರ್ಮ ಮಾಡುತ್ತೇವೆ, ಆದರೂ ನಮಗೆ ಒಲ್ಲದ ದುಃಖವೇ ಬರ್ತಾ ಇದೆ. ಬೇಕೆಂದು ಬಯಸುವ ಸುಖವು ಬರುತ್ತಿಲ್ಲ. ಸುಖಕ್ಕಾಗಿ ಮಾಡುವ ಪ್ರಯತ್ನ ಅದು ಬರಲಿಲ್ಲ, ಅದಕ್ಕಾಗಿ ದುಃಖ ವ್ಯಥೆ. ಯಾಕೆ ಬೇಕಾಗಿದೆ ಇದು? ಕೊಡುವ ಖರ್ಚು ಬೇರೆ ಇರುತ್ತದೆ. ಮನುಜ ಬಿಡು ಚಿಂತೆಯನ್ನು ಕೊಡೋಣ. ಅವನು ಕೇಳೋದು ಕರುಣೆ ಬಂದುಬಿಟ್ರೆ ಕೈ ತುಂಬ ಅಲ್ರಿ, ನಮ್ಮ ಮನೆ ಸಾಕಾಗಲ್ಲ ಅಷ್ಟು ಕೊಡ್ತಾನೆ ಭಗವಂತ. ಅನುಗ್ರಹ ಮಾಡು. ಇಚ್ಛೆ ಬಂದರೆ ನಮಗ ಯೋಗ್ಯತೆ ಇರಬೇಕಷ್ಟೇನೆ. ಶ್ರೀಹರಿಯು ಸರ್ವ ಪ್ರಾಣಿಗಳ ಅಂತರ್ಯಾಮಿ. ನಾವೇನು ಪಡಿತೀವಿ, ಧನ ಕನಕ ವಸ್ತು ವಾಹನ ಮಡದಿ ಮಕ್ಕಳು ಸೇವಕ ಹಣ ರಾಜ್ಯ ಕೋಶ, ಇವೆಲ್ಲ ಸ್ಥಿರವಲ್ಲ. ಇವೆಲ್ಲವೂ ಕೂಡ ಶಾಶ್ವತವಲ್ಲ. ಅದರಲ್ಲಿ ವಿಪರೀತವಾದ ಹೇರಳವಾದ ಆಶೆಯನ್ನ ಇಡುವುದನ್ನು ಮೊದಲು ಬಿಡಿ ಅಂತಾರೆ ಪ್ರಸಾದರಾಜ. ವೈರಾಗ್ಯ ಹೇಳ್ತಿದ್ದಾರೆ. ಯಾರವರೇ ನಮಗೆ ನಾವು ಪ್ರೀತಿ ಪಾತ್ರರಲ್ಲವೇ? ಶ್ರೀಹರಿಯು ನಮಗೆ ಹೆಚ್ಚು ಪ್ರೀತಿ ಪಾತ್ರನೆಂದು ಅರಿತು ಭಕ್ತಿಯನ್ನ ಮಾಡಿರಿ. ಶ್ರೀಹರಿಯೇ ಎಲ್ಲ ಕಾರ್ಯವನ್ನು ಮಾಡಿಸುವವನು. ಈಗ ಇನ್ನೂ ತುಂಬ ಹೇಳ್ತಾರೆ. ನಾರದರೆ ಹೇಳಿದರು ಧರ್ಮರಾಜನಿಗೆ, ಧರ್ಮರಾಜ, ದೈತ್ಯ ಬಾಲಕರು ಪ್ರಹ್ಲಾದನ ವಚನಗಳನ್ನು ಕೇಳಿ ಅವನ ಉಪದೇಶ ಪ್ರಾಮಾಣಿಕವಾಗಿದೆ, ಜೀವನಕ್ಕೆ ಬೇಕಾಗಿದೆ, ನಿರ್ದೋಷವಾಗಿದೆ ಅಂತ ಅರಿತರು. ಯಾರವರೆಲ್ಲ? ದೇವಾಹ ಶಾಪಾಭಿಭೂತಾಸ್ತು ಪ್ರಹ್ಲಾದಾದ್ಯ ಬಹುದಿದೆ. ಆಚಾರ್ಯರ ವಾಕ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಶಾಪಗ್ರಸ್ತರಾದ ದೇವತೆಗಳೇ ಈ ದೈತ್ಯ ಕುಲದಲ್ಲಿ ಹುಟ್ಟಿದ್ದಾರೆ. ದೇವತೆಗಳು ಅವರೆಲ್ಲ ಮುಕ್ತರಾಗಬೇಕು, ಮೋಕ್ಷಕ್ಕೆ ಹೋಗಬೇಕು. ಅದಕ್ಕೆ ಈ ಉಪದೇಶ ಕೇಳ್ತಾರೆ. ನರಸಿಂಹದೇವರು ಕೇಳ್ತಾನೆ ಪ್ರಹ್ಲಾದರಾಜರು, ಬಂದ್ಬಿಡಯ್ಯ ಪ್ರಹ್ಲಾದ, ವೈಕುಂಠ ಕರ್ಕೊಂಡು ಹೋಗ್ತೀನಿ. ನನ್ನನ್ನು ನಂಬಿರೋರು, ನನ್ನ ಮಾತನ್ನು ಕೇಳೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಸಾಧನೆ ಮಾಡಿಸಿ ನಾನು ಅವ್ರನ್ನೂ ಕರ್ಕೊಂಬರ್ತೀನಿ ಅಂತ. ಎಂಥ ಕರುಣೆ ಇರ್ತಕ್ಕಂಥದ್ದು ಈ ದೈತ್ಯ ಬಾಲಕರು. ಆದ್ದರಿಂದಲೇ ಪ್ರಹ್ಲಾದನ ಸದುಪದೇಶ ಅವರಿಗೆ ಚೆನ್ನಾಗಿ ಪರಿಣಾಮವಾಯಿತು. ಅವರೆಲ್ಲರೂ ಷಂಡಾಮರ್ಕರ ಉಪದೇಶವನ್ನು ತ್ಯಜಿಸಿದರು, ಪ್ರಹ್ಲಾದನನ್ನು ಅನುಸರಿಸಿದರು. ಹಿರಣ್ಯಕಶಿಪು ಕೇಳಿದ ಈ ವಿಚಾರಗಳನ್ನೆಲ್ಲ ಕೇಳಿದ. ಯಾವ ಬಗೆಯಲ್ಲಿಯೂ ಕೂಡ ಸಾಯ್ತಾ ಇಲ್ಲ, ಮಾತು ಮಿತಿಮೀರ್ತಾ ಇದೆ, ದೈತ್ಯರನ್ನೆಲ್ಲ ಒಂದು ಗುಂಪು ಮಾಡ್ತಾ ಇದ್ದಾನೆ,
ಅದನ್ನೇ ನನಗೆ ವಿರೋಧವಾದ ಗುಂಪು ಅಂತ ಹೇಳಿ ಹಾವಿನಂತೆ ಕರೆಸಿದ. ಕೇಳ್ತಾನೆ ಹಿರಣ್ಯಕಶಿಪು, ದುರ್ವಿನೀತ, ಮಂದಾತ್ಮ, ದುರ್ಬುದ್ಧಿ, ನನ್ನ ಶಾಸನವನ್ನು ಧಿಕ್ಕರಿಸುವ ನಿನ್ನನ್ನು ಯಮಲೋಕಕ್ಕೆ ಅಟ್ಟಿಬಿಡ್ತೇನೆ. ಕಣ್ಣುಗಳು ಹುಬ್ಬು ಅಲ್ಲಾಡುವ ಮಾತ್ರದಿಂದಲೇ 3 ಲೋಕದ ಪ್ರಜೆಗಳನ್ನ ನಡುಗಿಸುವ ನನ್ನ ಮಾತನ್ನು ಧಿಕ್ಕರಿಸುವೆಯಾ? ರಾಜ, ನನಗೆ ಬಲಿಷ್ಠರೆಂದು ಪ್ರಸಿದ್ಧರಾದ ಬಲಪ್ರದನಾದ ಬಲ ಎನ್ನುವ ಶ್ರೀಹರಿಯು ಎಲ್ಲರಲ್ಲಿಯೂ ಇದ್ದು ಅವರವರ ಯೋಗ್ಯತಾನುಸಾರವಾಗಿ ರಕ್ಷಿಸುತ್ತಾನೆ. ಯಾವುದು ಕಷ್ಟಪಡಬೇಕಾಗಾದ್ರೆ? ಬ್ರಹ್ಮಾದಿಗಳಿಗೂ ಅವನೇ ಬಲಪ್ರದನಾಗಿರುವನು. ಆದ ಕಾರಣ ಇಷ್ಟೆಲ್ಲ ಹೇಳ್ತೀಯಲ್ಲ ಆ ಶ್ರೀಹರಿ ಬಗ್ಗೆ. ಆ ಶ್ರೀಹರಿಗೂ ನಿನಗೂ ಏನು ಸಂಬಂಧ, ಏನು ಸಂಪರ್ಕ ಇದೆ? ನನಗಲ್ಲ, ಯಾರು ಅವನಲ್ಲಿ ವಿಶ್ವಾಸ ಇಡುತ್ತಾರೋ ಭಗವಂತನಿಗೂ ಆ ವಿಶ್ವಾಸಿಗೂ ಭಕ್ತಿ ಎನ್ನುವುದಿದೆ. ಏನಾದರೂ ಭಕ್ತಿ ಅಂದರೆ ಇವನಿಗೆ ಗೊತ್ತಾಗಬೇಕು. ಮಾಹಾತ್ಮ ಜ್ಞಾನ, ಭಗವಂತನ ಮಹಿಮೆಯನ್ನು ತಿಳಿಯುತ್ತಾ ಹೋಗು, ಅದೇ ಮಹಿಮಾ ಜ್ಞಾನ, ಅದರಲ್ಲೇ ಭಕ್ತಿ ಬರುತ್ತದೆ. ಏನೂ ತಿಳಿಯದೇ ಇದ್ದರೆ ಸ್ವಲ್ಪ ಪ್ರಯೋಜನ ಇಲ್ಲ. ತಿಳಿ ಭಗವಂತನ ವಿಚಾರ ಬಂತು. ಒಬ್ಬ ವ್ಯಕ್ತಿ ಹುಡುಗ ಪೂಜೆ ಮಾಡ್ತಾ ಇದ್ದಾನೆ. ಯಾರ್ಯಾರನ್ನು ನೋಡಿದ, ಪುರಾಣ ಕೇಳ್ದ, ಪುರಾಣಕ್ಕೆ ಬಂದ, ದೇವ್ರ ಪೂಜೆ ಮಾಡಬೇಕು ಅನ್ನಿಸ್ಬಿಡ್ತು. ಗೊತ್ತಾಗೋಯ್ತಾರೆ, ಪರಿವರ್ತನೆ ಆಗುತ್ತೆ. ಸುಮ್ಮನೆ ದೇವ್ರ ಪೂಜೆ ಮಾಡ್ದ, ತಟ್ಟೆ ಒಳಗೆಲ್ಲ ಸಾಲಿಗ್ರಾಮ ಇಟ್ಕೊಳ್ಳೋದು, ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡ್ತಾ 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 ಅವನಲ್ಲಿ ಭಕ್ತಿ ಉಂಟಾಯಿತು. ಅದು ಸಾಮಾನ್ಯ ಭಕ್ತಿ. ಇನ್ನೂ ವಿಶೇಷವಾಯಿತು ಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತಿ ಪರಿಪಕ್ವ ಭಕ್ತಿ. ಜಯತೀರ್ಥರು ಹೇಳ್ತಾರೆ ಸೋದಾದ ಭಕ್ತಿಯ ಹಂತಗಳಾಗ್ತಾ ಬಂತು. ಯಾವಾಗ ಅತಿ ಪರಿಪಕ್ವ ಭಕ್ತಿಗೆ ಅವನು ಹೋದ, ಇನ್ನು ಹಿಂದಕ್ಕೆ ಬರೋದೇ ಇಲ್ಲ. ಅವನು ಆ ಭಕ್ತಿಯ ಕಡೆಗೆ ಹೋಗ್ತಾ ಇರ್ತಾನೆ ಯಾವಾಗಲೂ ಕೂಡ. ಹಾಗಾದ್ರೆ ನಿನಗೂ ಪರಮಾತ್ಮನಿಗೂ ಭಕ್ತಿ ಅಂತ ಹೇಳಿದಾಗ ಆಯ್ತು. ಹಾಗಾದ್ರೆ ಭಕ್ತಿ ಅಂದ್ರೆ ಏನು ಅಂತ ಹೇಳ್ತಿದೀಯ, ಅದ್ಯಾಕೆ ಸಾಧ್ಯ? ಆಗ ಪ್ರಹ್ಲಾದರಾಜ ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ವಿಧದ ಭಕ್ತಿಯನ್ನು ಹೇಳ್ತಾರೆ ಈ ಪ್ರಸಂಗದಲ್ಲಿ. ಶ್ರವಣಂ ಮೊದಲನೇ ಭಕ್ತಿ. ಕೇಳಬೇಕಂತೆ, ಕೇಳಿದ್ರೆ ತಾನೇ ಗೊತ್ತಾಗುತ್ತೆ. ಸಾಮಾನ್ಯವಾದ ಭಕ್ತಿ ಬರಬೇಕಾದ್ರೂ ಭಗವಂತನ ವಿಚಾರಗಳನ್ನು ತಿಳಿಯದೇ ಹೋದರೆ ನಮಗೇನು ಗೊತ್ತಾಗೋದಿಲ್ಲ. ಆ ವಸ್ತು, ಕೇಳುವ ವಸ್ತು ಅಲ್ಲೇ ಇರುತ್ತೆ, ನಾವಿಲ್ಲೇ ಇರ್ತೀವಿ. ಜೀವನ ಮುಗಿತಾ ಬರ್ತಾ ಹೋಗುತ್ತೆ. ವಯಸ್ಸಾದ ಮೇಲೆ ಕೇಳಿದ್ರು ತಲೆಗೆ ಹೋಗುತ್ತೆ. 10 ಸಲ ಹೇಳಿದ್ರೆ ಒಂದು ಸ್ವಲ್ಪ ಹೋಗುತ್ತೆ. ಅಷ್ಟೇಕೆ ಇಲ್ಲೆಲ್ಲ ಕೇಳಿರ್ತೀವಿ, ಮನೆಗೆ ಹೋಗ್ತೀವಿ, ಇಲ್ಲಿ ದಾಟೋ ಹೊತ್ತಿಗೆ ಒಂದು 3/4 ಭಾಗ ನೆನಪಿರುತ್ತೆ. ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಒಂದು ಅರ್ಧ ನೆನಪಿರುತ್ತೆ. ಮನೆಗೆ ಹೋಗೋ ಹೊತ್ತಿಗೆ ಒಂದು ಸ್ವಲ್ಪ ಚಿಕ್ಕದು 1/4 ಭಾಗ. ಮಾರನೇ ದಿವಸ ಅಯ್ಯೋ ಏನು ಹೇಳಿದ್ರು ಆಚಾರ್ಯರು, ಯಾವುದು ಪುರಾಣ, ಯಾವುದು ಈ ಥರ ಬಂದ್ಬಿಡುತ್ತೆ. ವಯಸ್ಸಾಗ್ತಾ ಅದರೊಳಗೂ ಈ ಪುರಾಣಕ್ಕೆ ಬರಬೇಕಾದ್ರೆ ಸೀನಿಯರ್ ಸಿಟಿಸನ್ ಆದಾಗಲೇ ಬರೋದು. ಮೊದಲು ಯಾರು ಬರಕ್ಕೆ ಹೋಗೋದಿಲ್ಲ. ಇದಕ್ಕೆ ಮೊದಲೇ ಬಂದರೆ ಬುದ್ಧಿಯಲ್ಲಿ ಚೆನ್ನಾಗಿ ನಿಲ್ಲುತ್ತದು. ಆದ ಕಾರಣ ಶ್ರವಣ ಕೇಳ್ತಾ ಹೋಗಬೇಕು, ಸತತವಾಗಿ ಕೇಳಬೇಕು. ಭಗವಂತನ ಸತತ ಅದು ಕೇಳಿದ್ರೆ ಕೇಳಿ ತಪ್ಪಿಲ್ಲ. ಶ್ರವಣಂ ಭಗವಂತನಲ್ಲಿ ಮಾಡುವ ಭಕ್ತಿ. ಕೀರ್ತನಂ ಅವನ ಸ್ತೋತ್ರಗಳನ್ನು ಪಾರಾಯಣ ಮಾಡುವುದು, ಅವನ ಹಾಡುಗಳನ್ನು ಹಾಡುವುದು. ರಾಘವೇಂದ್ರ ಗುರುಗಳು ಪೂರ್ವಾಶ್ರಮದಲ್ಲಿ ಒಂದು ದಿನಕ್ಕೆ ಒಂದು 50 ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ 50 ಸ್ತೋತ್ರ, ಹೆಚ್ಚು ಕಡಿಮೆ, ಇನ್ನೂ ಜಾಸ್ತಿ ಕಡಿಮೆ ಆಗಿ ಪಾರಾಯಣ ಮಾಡಬೇಕು, ಕೀರ್ತನ ಮಾಡಬೇಕು. ನಾಲಿಗೆಯಲ್ಲಿ ತಲೆಯಲ್ಲಿ ಭಗವಂತ ಕೊಟ್ಟಿದ್ದಾಗ ಅವನ ಸ್ಮರಣೆಯನ್ನು ನುಡಿಬೇಕು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣ ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದಾಯಿತು. ಅವನ ನಾಮಸ್ಮರಣ ಇದೆಯಲ್ಲ, ಸ್ತೋತ್ರ ಮಾಡೋದು ನಾಮಸ್ಮರಣ ಆಯಿತು. ಕಥೆಯನ್ನು ನಾವು ಆವರ್ತನ ಮಾಡಿಕೊಳ್ಳೋದು ಸ್ಮರಣೆ ಆಯಿತು. ಮಕ್ಕಳ ಹೆಸರುಗಳನ್ನು ಕೂಗಿದ್ರೆ ಅವನ ಸ್ಮರಣೆ ಆಯಿತು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಭಗವಂತನ ಸ್ಮರಣ, ಅದು ಭಕ್ತಿ. ಉದ್ದೇಶಪೂರ್ವಕವಾಗಿ ಸ್ಮರಣೆ ಮಾಡೋದು ಅದೆಷ್ಟು ಸುಲಭ ಅಂದರೆ ಅದು. ನಾರಾಯಣ, ಕೃಷ್ಣ, ಗೋವಿಂದ, ವಾಸುದೇವ, ಲಕ್ಷ್ಮೀ ನರಸಿಂಹ, ಇನ್ನು ಯಾವ್ದಾದ್ರು ಭಗವದ್ ರೂಪ ಚಿಂತೆ ಇಲ್ಲ. ಒಂದು ನಿಮಿಷಕ್ಕೆ ಹೆಚ್ಚು ಕಡಿಮೆ 60ಕ್ಕೂ ಜಾಸ್ತಿ ಸಮಯದಲ್ಲಿ ಒಂದು ನಿಮಿಷಕ್ಕೂ ಕೂಡ
ಒಂದು ಗಂಟೆಗೆ ಸ್ಪೀಡಾಗಿ ಹೇಳ್ತೀನಿ ಸ್ಮರಣೆ ಮಾಡ್ತೀನಿ ಅಂದರೆ 1500 ಸಲ ಹೇಳ್ಬೋದು. ಗಡಿಯಾರ ಇಟ್ಕೊಳ್ಳಕ್ಕ ಆಗ್ತೇನೆ. ಇಲ್ಲ ನಿಧಾನಕ್ಕೆ ಹೇಳ್ತೀನಿ ಅಂತ 1250 ಸಲ ಹೇಳ್ಬೋದು ಭಗವಂತನ ಸ್ಮರಣೆ ಒಂದು ಗಂಟೆಗೆ. ಸತತವಾಗಿ ಹೇಳ್ತಾ ಇದ್ರೆ ಇನ್ನೆಷ್ಟಾಗಬೇಡ ಇನ್ನು. ಇದು ಸ್ಮರಣೆ. ಸ್ಮರಣಂ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ. ಅವನ ಪಾದ ಸೇವೆಯನ್ನು ಮಾಡುವುದು, ಅವನ ಪೂಜೆಯನ್ನು ಮಾಡುವುದು ಪಾದ ಸೇವನ. ಅರ್ಚನಂ, ಅರ್ಚನ ಅಂದರೆ ಪೂಜೆ ಮಾಡಿ. ತಂತ್ರಸಾರೋಕ್ತವಾಗಿ ತಾರತಮ್ಯಾನುಸಾರವಾಗಿ ಮಧ್ವಾಚಾರ್ಯರು ಹೇಳಿಕೊಟ್ಟ ಪ್ರಕಾರ ಅವರ ಅನುಯಾಯಿಗಳಾದ ಅನೇಕ ಹಿರಿಯ ಮಹನೀಯರುಗಳು ಮಾಡಿರುವ ಪೂಜೆಯಂತೆ ನಮ್ಮ ಯಥಾಶಕ್ತಿ ಕೈಲಾದಷ್ಟು ಪೂಜೆಯನ್ನು ಬಿಡಬಾರದು. ಸಾಲಿಗ್ರಾಮ ಶಿಲಾ ಸ್ಪರ್ಶಂ ಏ ಕುರ್ವಂತಿ ದಿನೇ ದಿನೇ ವಾಂಛಂತಿ ಕರಸಂ ಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ ಸವಾಸವಾಹ. ಇಂದ್ರನೊಡನೆ ನಿಂತಿರ್ತಾರಂತೆ ದೇವತೆಗಳೆಲ್ಲ. ಸವಾಸವಾಹ, ಇಂದ್ರನೊಡನೆ ಎಲ್ಲ ದೇವತೆಗಳು ನಿಂತಿರ್ತಾರೆ. ಏನ್ ಮಾಡಕ್ಕೆ? ಅವನ ಕೈಗೆ ಹಸ್ತಲಾಘವ ಕೊಡಕ್ಕೆ, ಥ್ಯಾಂಕ್ಸ್ ಕೊಡಕ್ಕೆ. ಯಾಕೆ? ಈ ಕೈ ಪ್ರತಿನಿತ್ಯ ಸಾಲಿಗ್ರಾಮ ಮುಟ್ಟಿದೆ, ಇವನ ಕೈ ನಾವು ಮುಟ್ಟಬೇಕು ಅಂತ ಬರ್ತಿರ್ತಾರಂತವರೆಲ್ಲರೂ ಕೂಡ. ಇಂಥ ಪುಣ್ಯಾನಿ ಸಾಲಿಗ್ರಾಮ ಶಿಲಾಸ್ಪರ್ಶ, ಸಾಲಿಗ್ರಾಮ ಪೂಜೆ, ಆ ತೀರ್ಥ ಪ್ರಾಶನ ಬಹಳ ವಿಶೇಷ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಜ್ಞಾನ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ, ಏವಂ ತೀರ್ಥಂ ತ್ರಿಧಾ ಪಿಬೇತ್. 3 ಸಲ ಸಾಲಿಗ್ರಾಮ. ಸಾಲಿಗ್ರಾಮ ತೀರ್ಥ 3 ಅಂತಲ್ಲ, 10 ಸಲ ತಗೋಬೇಕು. 10 ಸಲ. ನಿರ್ಮಾಲ್ಯ ವಿಸರ್ಜನೆ ತೀರ್ಥ 3 ಸಲ. ಊಟಕ್ಕೆ ಮುಂಚೆ 3 ಸಲ, ಊಟವಾದ ಮೇಲೆ 1 ಸಲ ತಗೋಬೇಕು. ಆಚರಣೆ ಬಂದು ಸಲಿತಿರ್ತಾರೆ, ನಾವು ತಪ್ಪದು. ಯಾವ ಕಾರಣ ಗೊತ್ತು? ಅದು 73, 74 ತನಕ ಇರಲಿಲ್ಲ. ಆಮೇಲೆ ನಾವು ಮಾಡ್ಕೊಂಡ್ರು ಅಮೆಂಡ್ಮೆಂಟ್ ಇದು. ನೀರು ಸಿಕ್ಲಿಲ್ವಾ, ಇನ್ನೊಂದ್ಸಲ ತೀರ್ಥ ತಗೊಂಡೆ, ಅದೇ ಆಚಮನ. ಯಾರು ಹೇಳ್ತಾರೆ? ತಪ್ಪದು. ಅಲ್ಲಿಗೆ ಊಟ ಆದ್ಮೇಲೆ 1 ಸಲ, ರಾತ್ರಿ ಸಂಧ್ಯಾ ವಂದನೆ ಆದ್ಮೇಲೆ 3 ಸಲ, ಒಂದು ದಿನಕ್ಕೆ 10 ಸಲ ತೀರ್ಥ ಪ್ರಾಶನ ಮಾಡು. ಸಾಲಿಗ್ರಾಮ ಸ್ಪರ್ಶ ಆದರೆ ಅವನಿಗೆ ಹ್ಯಾಂಗಾರು ಆಗಲಿ. ಮಗುವಿಗೆ ಉಪನಯನ ಆಯ್ತಾ, ಮೊದಲು ಉಪಕ್ರಮ ಆಯ್ತಾ, ಬರ ಕೂತ್ಕೊಳ್ಳೋ, ಮಡಿ ಉಟ್ಕೊಳ್ಳೋ, ನೀರು ತಂದ್ಕೊಡ್ತೀನಿ ನೋಡೋಣ. 1-2 ಗಂಟೆಗೆ ನೀರು ಇಟ್ಕೊಂಡು ಎಲ್ಲ ಇಟ್ಕೋ. ದೇವ್ರ ಪ್ರತಿಮೆ ಸಾಲಿಗ್ರಾಮ ಎಲ್ಲ 1 ಸಲ ಅಭಿಷೇಕ ಮಾಡು, ತೆಗೆದು ನಿರ್ಮಾಲ್ಯ ಸಿಗ್ತದೆ. ಇನ್ನೊಂದು ಸಲ ಅಭಿಷೇಕ ಮಾಡು, ಶುದ್ಧ ಹೋದ ಆಯಿತು. ವರ್ಷದ ಸಾಲಿಗ್ರಾಮನ ಗಂಧಾಕ್ಷತೆ ಇದೆ, ಚೂರು ಚೂರು. ತುಳಸಿ ಹೂವು ಪೂಜೆ ಮಾಡು, ಏನಿರುತ್ತೋ ಅದು. ಒಂದು ಹಣ್ಣು ಕಾಯಿ ಆಗಲಿ ನೈವೇದ್ಯ ಮಾಡು. ಒಂದು ಮಂಗಳಾರತಿ ಮಾಡೋದು ಮಾಡಿ, ಮಂಗಳಾರತಿ ಆದಮೇಲೆ, ಮಂಗಳಾರತಿ ಆದಮೇಲೆ ಪ್ರಾರ್ಥನೆ ಮಾಡ್ಕೋ. ಮಧ್ಯದಲ್ಲಿ ಇಡು ಸಾಲಿಗ್ರಾಮವನ್ನ, ದೇವರ ಪೆಟ್ಟಿಗೆನ, ದೀಪ ಇಡು, 1 ಗಂಟೆ ಇಡು, ಪ್ರದಕ್ಷಿಣೆ ವಾಸು, ನಮಸ್ಕಾರ ಮಾಡು. ಅರ್ಧ ಗಂಟೆ ಸಾಕು. ಮುಂದೆ ಆದಮೇಲೆ ಮಂತ್ರ ಬರುತ್ತಾ? ಮಂತ್ರ ಆಮೇಲೆ ಬರಲಿ. ಆದ ಕಾರಣ ಇಲ್ಲಿ ಪೂಜೆಯನ್ನು ಮಾತ್ರ ಬಿಡಬಾರದು. ಅರ್ಚನಂ, ವಂದನಂ, ನಮಸ್ಕಾರ. ನಾನು ಹೇಳಿದ್ರೆ ಈಗ ದೇವರ ಪೂಜೆಯೆಲ್ಲ ಆದಮೇಲೆ ಮಂಟಪ ಮಧ್ಯದಲ್ಲಿ ಇಟ್ಕೊಂಡ್ರೆ ಪ್ರದಕ್ಷಿಣೆನೇ ಬರ್ಬೋದು. ಮಂಟಪ ಮಧ್ಯದಲ್ಲಿ ಇಟ್ಕೊಂಬಕ್ಕಾಗಲ್ಲ, ದೇವ್ರ ಮನೆ ವ್ಯವಸ್ಥೆ ಇರಲ್ಲ, ಚಿಕ್ಕದಾಗಿರುತ್ತೆ. ಅದರಲ್ಲೂ ಕೂಡ ದೇವ್ರ ಪೂಜೆ ಎಲ್ಲ ಆದಮೇಲೆ ನಮಸ್ಕಾರ ಹಾಕೋ ಜಾಗಕ್ಕೆ ಬಂದು ನೆಲವನ್ನು ಬರೆಸಿ 2 ಎಳೆ ರಂಗೋಲಿಯನ್ನು ಇಟ್ಟು, ಮನೆಯ ಮೇಲೆ ದೇವರ ಪೆಟ್ಟಿಗೆಯನ್ನು ಇಟ್ಟು, 1 ದೀಪ, 1 ಗಂಟೆಯನ್ನಾದರೂ ಇಟ್ಟು 5 ಪ್ರದಕ್ಷಿಣೆ ದೇವರ ಪೆಟ್ಟಿಗೆ ಬಂದು ನಮಸ್ಕಾರ. ಎಷ್ಟು ಚೆನ್ನಾಗಿರುತ್ತೆ, ಏನು ಆನಂದವಾಗುತ್ತೆ. ವಂದನಂ, ವಂದನೆ, ನಮಸ್ಕಾರ ಮಾಡೋದು. ಯಾವ ರೀತಿ ನಮಸ್ಕಾರ? ಉರಸ ಶಿರಸ ದೃಷ್ಟ ವಚಸ ಮನಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಈರಿತಃ. ಇದಕ್ಕೆ ಸಾಷ್ಟಾಂಗ ಅಂತ ಹೆಸರು. ಈ 8 ಅಂಗಗಳಿಂದ ನಮಸ್ಕಾರ ಮಾಡುವುದು. ಉರಸ, ದೇವರ ಎದುರಿಗೆ ಸಮಾನಾಂತರವಾಗಿ ಸಮತಟ್ಟಾಗಿ ಮುಖ ಕೆಳಕ್ಕೆ ಮಾಡಿಕೊಂಡು ಮಲಗುವುದು. ಉರಸ, ಎದೆಯ ಭಾಗ ಭೂಮಿಗೆ ಸ್ಪಷ್ಟ ಆಗಿರಲಿ ಉರಸ. ಶಿರಸ, ತಲೆಯನ್ನು ಮೇಲಕ್ಕೆತ್ತು ಶಿರಸ. ದೃಷ್ಟ, ಕಣ್ಣಿನಿಂದ ನೋಡು ಭಗವಂತನ ಪ್ರತಿಮೆಯನ್ನು. ವಚಸ, ಬಾಯಿನಲ್ಲಿ ಮಂತ್ರ ಹೇಳ್ಕೊತಾ ಇರು. ಮನಸ, ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇರು, ಮನನ ಮಾಡ್ತಾ ಇರು. ಪದ್ಭ್ಯಾಂ, 2 ಕಾಲುಗಳನ್ನು ನೇರವಾಗಿ ನೀಡು. ಕಾಲ ಮೇಲೆ ಕಾಲು ಹಾಕೋಬಾರ್ದು. ಕಾಲ ಮೇಲೆ ಕಾಲು ಹಾಕೋ ನಮಸ್ಕಾರ ಬೇಡ, ಕಾಲನ್ನು ನೀಡು. ಪದ್ಭ್ಯಾಂ ಕರಾಭ್ಯಾಂ, 2 ಕೈಗಳನ್ನು ದೀರ್ಘವಾಗಿ ನೀಡಿ 2 ಕೈಗಳನ್ನು ಸೇರಿಸು. ಕರಾಭ್ಯಾಂ ಜಾನುಭ್ಯಾಂ, 2 ಮಂಡಿಗಳು ಭೂಮಿಯನ್ನು ಸ್ಪರ್ಶಿಸುತ್ತವೆ.
ಪ್ರಣಾಮ ಅಷ್ಟಾಂಗ ಈ ಕರಾಭ್ಯಾಂ ಜಾರಭ್ಯಾಂ. ಈ 8 ಬಗೆಯ ಅಂಗ ಗಂಡಸರಿಗೆ ಸಾಷ್ಟಾಂಗ. ಹೆಂಗಸರಿಗೆ 8 ಅಂಗ ಹೇಳಿದ, 5 ಅಂಗ ಮಾತ್ರ ಪಂಚಾಂಗ. ತಲೆಯನ್ನು ಸ್ಪರ್ಶ ಮಾಡು ಭೂಮಿಗೆ, ಮಂಡಿಯನ್ನು ಸ್ಪರ್ಶ ಮಾಡು, ಬಿಲ್ಲಿನಂತೆ ಬಗ್ಗಿರಬೇಕು, 2 ಕೈಗಳನ್ನು ಸೇರಿಸಿರ್ಬೇಕು, ಬಾಯಿನಲ್ಲಿ ಸ್ತೋತ್ರ ಹೇಳ್ಕೊತಾ ಇದ್ರು. 5 ಅಂಗಗಳಿಂದ ಮಾಡಬೇಕು. ಯಾರು? ಸ್ತ್ರೀಯರು. ಪುರುಷರು 8 ಅಂಗಗಳನ್ನ ಮಾಡಬೇಕು. ಈ ರೀತಿ ಮಾಡುವ ಒಂದು ನಮಸ್ಕಾರ ಎಷ್ಟಕ್ಕೆ ಸಮ ಆಗುತ್ತೆ? ದಶಾಶ್ವಮೇಧ, 10 ಅಶ್ವಮೇಧಯಾಗ ಮಾಡಿದ ಪುಣ್ಯ ಬರುತ್ತಂತೆ ಒಂದು ನಮಸ್ಕಾರ. ಅಶ್ವಮೇಧಯಾಗ ಈ ಕಲಿಯುಗದಲ್ಲಿ ಈ ಭೂಲೋಕದಲ್ಲಿ ಮಾಡಕ್ಕೆ ಸಾಧ್ಯನಾ ಅಂತವ್ರು 10 ಅಶ್ವಮೇಧಯಾಗ ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ. ಭಗವಂತ ಬಹಳ ಸುಲಭ ಮಾಡಿಕೊಟ್ಟಿದ್ದಾನೆ. ಅದನ್ನು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಪ್ರತಿನಿತ್ಯ ನಿನ್ನೆ ಹೇಳಿದೆ, ಇಡೀ ಜೀವನದಲ್ಲಿ ಉಸಿರಿರೋ ತನಕ 1 ಲಕ್ಷ ನಮಸ್ಕಾರ ಮಾಡಬೇಡ, ಇಷ್ಟು ಮಾಡಬೇಕು ಅಂದೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರೋಣ. ದೀಪ ಹಚ್ಚಬೇಕಾದ್ರೆ ಪ್ರತಿ ಸಲವೂ ಕೂಡ 1 ಲಕ್ಷವಾದರೂ ದೀಪ ಹಚ್ಚಬೇಕು ಅಂತ. 1 ಲಕ್ಷ ದೀಪ ಯಾರು ಹಚ್ಚಕ್ಕಾಗಲ್ಲ, ಅತಿ ಕಷ್ಟ. 1 ಲಕ್ಷ ದೀಪ ಪ್ರತಿನಿತ್ಯ ಮನೆಯಲ್ಲಿ ಭಗವಂತ ಅನುಕೂಲ ಮಾಡಿಕೊಟ್ಟ. ಇದು ಮಾಡು, ಅದು 1 ಲಕ್ಷಕ್ಕೆ ಸಮ ಅಂದ್ಬಿಟ್ಟ. ಬೆಂಕಿಯ ಕಡ್ಡಿಯಲ್ಲಿ ಗೀರಿ ದೀಪ ಬತ್ತಿ ಹಚ್ಚಬೇಡ. ತುಳಸಿ ಕಾಷ್ಟ ಮಾಡ್ಕೊ ಒಣಗಿರೋದ. ತುಳಸಿ ಕಾಷ್ಟವನ್ನು ಹೊತ್ತಿಸಿಕೊಂಡು ಅದರಲ್ಲಿ ದೀಪ ಹಚ್ಚಿದರೆ 1 ಲಕ್ಷ ದೀಪ ಹಚ್ಚಿದ್ರೆ ಎಷ್ಟು ಸುಲಭ ಅಲ್ರಿ ಇದು? ಮಾಡ್ಬೋದಲ್ಲ ಇದು ನಾವು? ಹೀಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಸ್ವಾಮಿ. ದಶಾಶ್ವಮೇಧ, 10 ಅಶ್ವಮೇಧ ಯಾಗಗಳು ಮಾಡಿದ ಪುಣ್ಯ ಬರುತ್ತೆ. ಇನ್ನು ಮುಂದಕ್ಕೆ ಹೇಳಿದ್ರು, ಅಶ್ವಮೇಧ ಯಾಗ ಮಾಡಿದರೆ ಪುಣ್ಯ ಸ್ವರ್ಗ. ಪುಣ್ಯ ಮುಗೀತು, ಇಲ್ಲಿಗೆ ಬಂತು. ಅಲ್ಲಿಗೆ ಅಶ್ವಮೇಧ ಯಾಗ ಮಾಡಿದರೂ ಕೂಡ ಪುನಃ ಭೂಲೋಕ ಇಲ್ಲಿಗೆ ಬರಬೇಕು. ದಶಾಶ್ವಮೇಧ ಅವಭೃತೇನ ತುಲ್ಯ ಕೃತ ಪ್ರಣಾಮ ನ ಪುನರ್ಭವಾಯ. ನಮಸ್ಕಾರ ಮಾಡಿಬಿಟ್ರೆ ಪುನರ್ಜನ್ಮವೇ ಇಲ್ಲ ಅಂತ. ಕೃತ ಪ್ರಣಾಮ ನ ಪುನರ್ಭವಾಯ. ದೇವರಿಗೆ ಮಾಡೋ ನಮಸ್ಕಾರ ಎಷ್ಟು ಭಕ್ತಿಯಿಂದ ಕೊಟ್ಟಿರ್ಬೇಕು. ಮಾಡಬೇಕಾದ್ರೆ ವಂದನಂ ದಾಸ್ಯಂ, ಅವನ ಜೊತೆ ಯಾವಾಗಲೂ ಆತ್ಮನಿವೇದನಂ, ಯಾವಾಗಲೂ ಕೂಡ ನಮಗೆ ಕೊಟ್ಟಿರ್ತಕ್ಕಂತಹ ಈ ಶರೀರ, ಈ ಶರೀರದಲ್ಲಿ ಕೊಟ್ಟಿರ್ತಕ್ಕಂತಹ ಇಂದ್ರಿಯಗಳು, ಅದಕ್ಕೆ ತುಂಬಿರುವ ಶಕ್ತಿ, ಅದಕ್ಕೆ ಬಂದಿರುವ ಜ್ಞಾನ, ಇವೆಲ್ಲ ನಿನ್ನದೇ ಸ್ವಾಮಿ ಅಂತ ಅವನು ಸಮರ್ಪಣೆ ಮಾಡಬೇಕು. ಅದು ಆತ್ಮನಿವೇದನ. ಇನ್ನು ಅನೇಕ ಅರ್ಥ ಇದೆ. ಈ 9 ವಿಧದ ಭಕ್ತಿಯನ್ನ ಪ್ರಹ್ಲಾದರಾಜರಲ್ಲಿ ಹೇಳ್ತಿದ್ದಾರೆ. ಅವನಿಗೆ ಹೇಗೆ ಗೊತ್ತಾಗಬೇಕು ದೇವರಲ್ಲಿ ಭಕ್ತಿ ಅನ್ನೋದು ಹೇಳಿದ. ಆ ಬೇರೆ ಇದಾರಲ್ಲ ದೈತ್ಯ ಬಾಲಕರು, ಒಂದೊಂದು ಅಕ್ಷರವನ್ನು ತಗೋತಾ ಇದ್ದಾರೆ ಪ್ರಸಾದದಂತೆ. ಪ್ರಹ್ಲಾದರಾಜರ ಮಾತನ್ನು ತೆಗೆದುಕೊಳ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ವಿಧದ ಭಕ್ತಿಯನ್ನ ಅಲ್ಲಿ ಹೇಳಿದ್ರು. ಆಗ ಅವನು ಹೇಳ್ತಾನೆ, ಹಿರಣ್ಯಕಶಿಪು, ಛೀ ಮೂರ್ಖ, ನೀಗಾಗಲೇ ನಿಶ್ಚಯ ಆಗ್ಬಿಟ್ಟಿದೆ ಬಿಡು, ನಿನಗೆ ಸಾಯಬೇಕು ಅಂತ ಇದೆ, ಅದು ನಿನಗೆ ಅರ್ಥವಾಗ್ತಾ ಇಲ್ಲ ಅಂದರು. ಹೇಗಂತಾನೆ ಹಿರಣ್ಯಕಶಿಪುವನ ಮಾತು, ನಿನಗೆ ಸಾಯೋದು ನಿಶ್ಚಯ ಆಗ್ಬಿಟ್ಟಿದೆ, ಫಿಕ್ಸ್ ಆಗಿದೆ, ಅದು ನಿನಗೆ ಅರಿವಿಲ್ಲ. ಬಾ, ಗೊತ್ತಾಯ್ತು, ಇಷ್ಟು ಹೊಗಳ್ತಾ ಇದೆಯೋ, ಸಾಯುವವನು ಸನ್ನಿ ಬಡಿದವನಂತೆ ಬಾಯಿಗೆ ಬಂದದ್ದು ಮಾತಾಡ್ತಾರಲ್ಲ, ಹಾಗೆ ಮಾತಾಡ್ತಾ ಇದೆಯಲ್ಲೋ ಪ್ರಹ್ಲಾದ. ಯಾರು ಅವನು? ಆ ದೇವರು. ಯಾರು ಪರಮಾತ್ಮ? ನಾನಲ್ಲದೆ ಈ ಜಗದೀಶ ಯಾರು ಬೇರೆ ಇದ್ದಾರೇನೋ ಅಂದ್ಬಿಟ್ಟ. ನಾನಲ್ಲದೆ ಬೇರೆ ದೇವರು ಯಾರು ಇದ್ದಾರ? ಅವನೆಲ್ಲಿರುವವನು ಹೇಳು, ಅವನೆಲ್ಲಿರುವವನು ಹೇಳು ಅಂತ ಹೇಳಿದ್ರೆ, ಮುಖ್ಯ ಪ್ರಾಣದಲ್ಲಿರುವವನೇ ಜಗನ್ನಾಥನು. ಅಲ್ಲಿ ವಾಯುದೇವರ ಅಂತರ್ಯಾಮ ಪ್ರಹ್ಲಾದರಾಜ ಹೇಳ್ತಾರೆ. ಅವನು ಸರ್ವತ್ರ ನೆಲೆಸಿದ್ದಾನೆ. ಇಂಥ ಜಾಗದಲ್ಲೇ ಇದ್ದಾನೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕಡೆಯೂ ಇದ್ದಾನೆ ಸ್ವಾಮಿ, ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳಿದ್ರೆ ಅಂತರ್ಬಹಿಷ್ಠ ತತ್ಸರ್ವ ವ್ಯಾಪ್ಯ ನಾರಾಯಣ ಸ. ವೇದವಲ್ಲೇ ವೇದದ ಮಂತ್ರಗಳನ್ನೇ ಉಲ್ಲೇಖ ಕೊಡ್ತಾರೆ ಪ್ರಹ್ಲಾದರಾಜರ ಭಾಗದಲ್ಲಿ. ಅಪ್ಪ ಮಗನ ಮಾತು ಬೆಳಿಗ್ಗೆ ಕ್ಲೈಮ್ಯಾಕ್ಸ್ಗೆ ಹೋಗ್ಬಿಟ್ಟವತ್ತು. ಇವತ್ತೇನಾದ್ರು ಒಂದು ತೀರ್ಮಾನ ಆಗಬೇಕು ಪ್ರಹ್ಲಾದ ಅಂತ ಕೇಳ್ತಾ ಇದ್ದಾರೆ. ತೀರ್ಮಾನ ಆಗಬೇಕೇನಾದ್ರು. ಅವತ್ತು ಸೋಮವಾರ, ವೈಶಾಖ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ. ಅವತ್ತಿನ ದಿವಸ ಮಾತು ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪು ಧೈರ್ಯವಾಗಿ ಉತ್ತರ ಕೊಡ್ತಿದ್ದಾರೆ. ಸರ್ವತ್ರ ನೆಲೆಸಿದ್ದಾನೆ. ಅಲ್ಲಿಗೆ ಸರ್ವತ್ರ ನೆಲೆಸಿದ್ದಾನೆ ಅಂತ ಯಾಕೆ ಹೇಳಿದ್ರು? ತುಂಬ ತರ್ಕಕ್ಕೆ ವಿಚಾರಗಳಿಗೆ ಭಾಗ ಇದೆ.
ಇಂಥ ಕಡೆ ನೆಲೆಸಿದ್ದಾನೆ ಅಂದ್ರೆ ಅರ್ಥ ಏನಾಯ್ತು? ಬೇರೆ ಕಡೆ ನೆಲೆಸಿಲ್ಲ ಅಂದಾಗಾಯ್ತು. ಆಗ್ಲಿಲ್ವೇ? ಒಂದು ಸಭೆಯಲ್ಲಿ ಹೇಳಿದಂತ ಭಾಷಣ ಮಾಡಬೇಕಾದ್ರೆ, ಈ ಸಭೆಯಲ್ಲಿ ಕುಳಿತಿರುವ ಅರ್ಧದಷ್ಟು ಜನರು ಮಾತ್ರ ಕತ್ತೆಗಳು ಅಂದ್ಬಿಟ್ಟ. ಅಲ್ಲಿ ಉಳಿದ ಅರ್ಧ ಜನ ಅಲ್ಲ ಕತ್ತೆಗಳಲ್ಲ ಅಂತ. ಅರ್ಧದಷ್ಟು ಜನರು ಕತ್ತೆಗಳಲ್ಲ ಅಂತ. ಉಳಿದವರೇನಾಯ್ತಲ್ಲಿಗೆ ಕತ್ತೆಗಳಾಯ್ತಲ್ಲ. ಹಾಗಾಗಿ ಇವನು ಹಾಗೆ ಹೇಳಿದಾಗ ಗೊತ್ತಿಲ್ಲ. ಪ್ರಹ್ಲಾದರಾಜ ಹೇಳೋ ಮಾತೇನಾಗುತ್ತೆ, ಆ ದೇವರು ಇಂಥ ಕಡೆನೇ ಇದ್ದಾನೆ ಅಂದ್ರೆ ಉಳಿದ ಕಡೆ ದೇವರಿಲ್ಲ ಅಂತ ಬಿಡುತ್ತಲ್ಲ. ಸರ್ವತ್ರ ನೆಲೆಸಿದ್ದಾನೆ, ಸರ್ವತ್ರ ನೆಲೆಸಿದ್ದಾನೆ. ಕಣ್ತಿರುತ್ತೆ ನೋಡು, ಕಾಣಿಸ್ತಾನೆ ನಿನಗೆ. ಹೃದಯದ ಕಣ್ಣು, ಅಂತರಂಗದ ಕಣ್ಣು, ಅಂತಶ್ಚಕ್ಷು ಜ್ಞಾನದ ಕಣ್ಣು ತೆಗೆದು ನೋಡು. ಪ್ರಹ್ಲಾದರಾಜ ತೆಗೆದು ನೋಡು ಹೇಳ್ತಿದ್ದಾಗ ಆರ್ಭಡಿಸಿದ ಹಿರಣ್ಯಕೃಷ್ಣ, ಕೂಗಾಡಿದ. ಆ ಸಭೆಯಲ್ಲಿ ಮಧ್ಯದಲ್ಲಿ ಕಾಣಿಸ್ತಲ್ಲ ಕಂಬ, ಕಾಣಿಸಿದ್ದ ಕಂಬ, ಈ ಕಂಬದಲ್ಲಿರುವನ. ಅಷ್ಟೊತ್ತಾಗ್ಲೇನೆ ವೈಕುಂಠದಿಂದ ಹೊರಟಂತಹ ಸ್ವಾಮಿ ನರಸಿಂಹದೇವರು ಬರೀ ಕಂಬದಲ್ಲಿ ಮಾತ್ರ ಇರಲಿಲ್ಲ. ಆಗಲೇ ಹೇಳಿದ್ನಲ್ಲ, ಕಂಬದಲ್ಲಿ ಇದ್ದಾನೆ ಅಂತ ಇವ್ರು ಹೇಳಬೇಕಾದ್ರೆ ಎಲ್ಲ ಕಡೆಯೂ ಇದ್ದಾನೆ, ಕಂಬದಲ್ಲಿ ಮಾತ್ರ ಇರಲಿಲ್ಲ. ನೆಲ, ಗೋಡೆ, ಕಿಟಕಿ, ಬಾಗಿಲು, ಆಕಾಶ, ಚಾವಣಿ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ ಸ್ವಾಮಿ, ಸರ್ವತ್ರ ವ್ಯಾಪ್ತ. ಕಂಬದಲ್ಲಿ ಇದ್ದಾನ ಏನ್ರಿ ಮಾಡ್ಬೇಕವಾಗ? ಒಂದು ಜಡ ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಅಂತ ವಾದ ಮಾಡಬೇಕಾದ್ರೆ ಇನ್ನೆಷ್ಟು ಗಟ್ಟಿತನ ಇರಬೇಡ ಅವರಲ್ಲಿ. ಇದ್ದಾನೆ, ಕಂಬದಲ್ಲಿ ಇದ್ದಾನೆ ಅಂದ್ರು. ಜಡವಸ್ತುವಿನಲ್ಲಿ ಕಂಬದಲ್ಲಿ ಇದ್ದಾನೆ, ಅದು ಹೇಗಿದ್ದಾನೆ ನೋಡ್ಬೇಕಲ್ಲ. ನೋಡು ನೋಡು. ಕುಳಿತಿದ್ದವನೇ ಎದ್ದು ಓಡೋಡಿ ಬಂದ ಹಿರಣ್ಯಕಶಿಪು ಮುಷ್ಟಿನ ತಾಡೆಯಿತು. ಆ ಕಂಬವನ್ನು ಜೋರಾಗಿ ಮುಷ್ಟಿಯಿಂದ ಗುದ್ದಿದ ಕೂಡಲೇ ಬ್ರಹ್ಮಾಂಡದ ಕಟಾಹವೇ ಒಡೆದು ಹೋಯಿತೋ ಎನ್ನುವಷ್ಟು ಘೋರವಾದ ಶಬ್ದ. ಯಾವ ಲೋಕದಲ್ಲಿ ಕಂಪನವಾಯಿತೋ, ಎಲ್ಲಿ ಸಿಡಿಲು ಬಿಡಿಯಿತೋ, ಏನೇನಾಯಿತೋ, ಸಿಡಿಲು, ಸುನಾಮಿ, ಚಂಡಮಾರುತ, ಭೂಕಂಪ ಇವೆಲ್ಲ ಸೇರಿದ್ರೆ ಏನಾಗುತ್ತೋ ಆ ಥರ ಶಬ್ದ ಆಗ್ತಾ ಇದೆ. ಛಿದ್ರವಾಗ್ತಾ ಇದೆ ಶಬ್ದ. ಚಿಟಿಲು ಸರ್ ಶ್ರೀಪಾದರಾಜರು ತುಂಬ ಚೆನ್ನಾಗಿ ಬರೀತಾರೆ. ಯಾವುದು? ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ, ಅವನು ಪ್ರಾದುರ್ಭವಿಸಿದ ರೀತಿ. ಆ ಕನ್ನಡ ಬಹಳ ಕ್ಲಿಷ್ಟ, ಅದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆ ಪ್ರಾಸು ಹಾಗೆ ಬಂದಿದ್ದೀವಿ ಅಂತ ಘೋರವಾದ ಶಬ್ದ ಬಂದು ಕೂಡಲೇ ನೆನ್ನೆ ಏನಾಯ್ತು ಅಂತ ನೋಡಿದ್ರು, ಗುದ್ದುಬಿಟ್ಟವನೇ. ಶಬ್ದ ಬಂದ ಕೂಡಲೇ ನಿಂತ್ಕೊಬಿಟ್ಟ ಸುಮ್ಮನೆ. ಯಾರು ಹೇಳಿದ ಚಿಕ್ಕ ಎಲ್ಲರೂ ಎದ್ದು ನಿಂತರು. ಕಂಬ ಚೂರಾಗೋಯ್ತು, ಪುಡಿ. ಆ ಕಂಬದ ಮಧ್ಯ ಒಂದು ಬೆಳಕು ಕಾಣಿಸಿತು. ದೊಡ್ಡ ಬೆಳಕು. ಹೇಗಿರ್ಬೇಡ ಬೆಳಕು? ಒಬ್ಬ ಸೂರ್ಯ ಅಲ್ಲ, ಉದಯ ರವಿ ಸಹಸ್ರ ಜ್ಯೋತಿತಂ ರೂಕ್ಷ ವೀಕ್ಷಂ ಪ್ರಲಯ ಜಲನಿನಾದಂ ಕಲ್ಪ ಪ್ರಧ್ವನ್ಯವಕ್ರಂ ಸುರಪತಿರಿಪುವಕ್ಷಚ್ಛೇದ ರಕ್ತೋಕ್ಷತಾಂಗಂ ಪ್ರಣತ ಭಯಹರಂತಂ ನಾರಸಿಂಹಂ ನಮಾಮಿ. ರವಿ ಸಹಸ್ರ, 1000 ಸೂರ್ಯರು ಬಂದಷ್ಟು ಬೆಳಕಾಯ್ತಂತ. ಬೆಳಕು ಹೇಗಾಗಿರ್ಬೇಡ, ಆ ಬೆಳಕಿನ ಮಧ್ಯದಲ್ಲಿ ಸ್ವಾಮಿ ಕಾಣಿಸ್ಕೊಳ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜ ವೃತ್ತ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ ಅದೃಶ್ಯತಾಮತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಮೃಗವೂ ಅಲ್ಲದ ಮಾನುಷವೂ ಅಲ್ಲದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಷೋಡಶಾರ್ಧಾರ್ಧ ಬಾಹುಂ ವಂದೇ ಭೀಮಟ್ಟಹಾಸಂ ತ್ರಿಭುವನ ವಿಜಯ ಪಾತು ಮಾಂ ನಾರಸಿಂಹ. ವಿಜೇಂದ್ರ ಸ್ವಾಮಿಗಳು ಮಾಡೋ ಸ್ತೋತ್ರ ನರಸಿಂಹ. ಷೋಡಶಾರ್ಧಾರ್ಧ 8 ಬಾಹುಗಳು, ಒಂದು ಕಡೆ 8, ಇನ್ನೂ ಭಾಗದಲ್ಲಿ 8ಗಳು. ಅನೇಕ ಮುಖಗಳು ಸ್ವಾಮಿಯದು ಕಾಣಿಸಿಕೊಂಡ ದೊಡ್ಡ ರೂಪ. ಹೇಗಿದ್ದಾನೆ? ನಿಜ ಭೃತ್ಯ ಭಾಷಿತ. ಬಹಳ ಅರ್ಥ ಇದೆ ಇದಕ್ಕೆ ಸತ್ಯ ಧರ್ಮರು ತುಂಬ ವ್ಯಾಖ್ಯಾನ ಬರೀತಾರೆ. ಸತ್ಯ ಧರ್ಮಕ್ಕೆ ಹಳೆ ಬಂದೂರಲ್ಲಿ ಅವರ ಬೃಂದಾವನ. ಉಳಿದ ಕೊನೆಯ 6 ಸ್ಕಂದಗಳಿಗೆ ಅವರೇ ಅರ್ಥ ಬರೀತಾರೆ. ಮೊದಲ 6 ಸ್ಕಂದಗಳಿಗೆ ಯಾದವಾರಿಯರು ಬರೆದಿದ್ದಾರೆ ವ್ಯಾಖ್ಯಾನವನ್ನು. ಸತ್ಯಂ ವಿಧಾತು, ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡಿಸಲು ಬಂದ ಭಗವಂತ. ಬ್ರಹ್ಮದೇವರ ಮಾತು
ಕೊಟ್ಟಿದ್ರಲ್ಲ ವರವನ್ನ, ಹಗಲಲ್ಲಿ ಬೇಡ, ರಾತ್ರಿಯಲ್ಲಿ ಬೇಡ, ಬ್ರಹ್ಮದೇವರಿಂದ ಸೃಷ್ಟಿಯಾಗಿರುವ ಜೀವನಿಂದ ಬೇಡ. ಪರಮಾತ್ಮ ಬ್ರಹ್ಮದೇವರಿಂದ ಸೃಷ್ಟಿಯಾಗಿಲ್ಲ, ಬಂದಾನೆ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ಯಾರು ನಿಜ ಭೃತ್ಯರು? ಸನಕಾದಿಗಳು. ಶಾಪ ಕೊಟ್ಟರಲ್ಲ, ಅವರ ಮಾತನ್ನ ಸತ್ಯ ಮಾಡಿಸಲು ಬಂದ ನಿಜ ಭೃತ್ಯರು. ಇನ್ನೊಂದು ನಿಜ ಭೃತ್ಯರು ಪ್ರಹ್ಲಾದರಾಜರ ಮಾತು ಏನಂದ್ರು, ಮಗ ಹರಿ ಅನ್ನೋದು ಬಿಡ. ಏನು ಸಾಧನೆ ಮಾಡಿದ್ರು? ಪ್ರಹ್ಲಾದರಾಜರ ಮಾತನ್ನ ಸತ್ಯ ಮಾಡಿಸಲು ಬಂದ ಕಂಬನಿಂದ. ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ. ಬರೀ ನಾನು ದೇವ್ರ ಬಿಟ್ಟಿರಲಿಲ್ಲ, ಸಾಲಿಗ್ರಾಮದಲ್ಲಿಲ್ಲ, ಗರ್ಭಗುಡಿಯಲ್ಲಿಲ್ಲ, ಪ್ರತಿಮೆಯಲ್ಲಿಲ್ಲ, ವೈಕುಂಠದಲ್ಲಿಲ್ಲ, ಎಲ್ಲಿದ್ದೇನೆ? ಎಲ್ಲ ಕಡೆಯೂ ಇದ್ದೇನೆ. ನನ್ನ ಭಕ್ತರು ಎಲ್ಲಿ ಕರೆಯುತ್ತಾರೋ ನಾನಲ್ಲಿ ಇಳಿಯುತ್ತೇನೆ, ನನ್ನ ಭಕ್ತರು ಎಲ್ಲಿ ದಾನ ಮಾಡುತ್ತಾರೋ ನಾನಲ್ಲಿ ಇರ್ತೇನೆ ಅಂತ ಹೇಳಿದ್ದೇವೆ. ನಾರದರಿಗೆ ಅದೇ ಮಾತಾಡಿದ ಸ್ವಾಮಿ. ನಾಹಂ ವಸಾಮಿ ವೈಕುಂಠೆ ನಯೋಗಿ ಹೃದಯೇರವು ಮದ್ಭಕ್ತ್ಯ ಯತ್ರ ಗಾಯಂತಿ. ನನ್ನ ಭಕ್ತರು ಎಲ್ಲಿ ನನ್ನನ್ನು ಭಕ್ತಿಯಿಂದ ಕೂಗುತ್ತಾರೋ ನಾನಲ್ಲಿ ಬರ್ತೇನೆ. ಅದಕ್ಕಾಗಿ ನಿಜ ಭೃತ್ಯ ಭಾಷಿತ ವ್ಯಾಪ್ತಿಂಚ ಭೂತೇಶು, ಎಲ್ಲ ಭೂತಗಳಲ್ಲಿಯೂ ವ್ಯಾಪ್ತ, ಅಖಿಲೇಶು ಚಾತ್ಮನಃ ಅದೃಶ್ಯ. ಅದೃಶ್ಯ ಅಂದ್ರೆ ಯಾವಾಗಲೂ ಹೀಗೆ ಕಾಣಿಸಿಕೊಂಡಿರಲಿಲ್ಲ ಭಗವಂತ. ರಾಮದೇವರ ಮುಖ, ಕೃಷ್ಣನ ಮುಖ, ವಾಮನ ದೇವರ ಮುಖ, ಶ್ರೀನಿವಾಸ ದೇವರ ಮುಖ ಇನ್ಹ್ಯಾಗಿದೆ ರೀ. ಅವನ ಮುಖ ಹೋಲಿಕೆನೇ ಇಲ್ಲ. ಅವನ ಮುಗುಳ್ನಗೆ ಸುಂದರ ವದನಾರವಿಂದದಿಂದ, ಮಂದಹಾಸದ ಮುಗುಳ್ನಗೆ, ಸುಂದರ ವದನಾರವಿಂದ ಭಗವಂತನ ಅವನ ಮುಗುಳ್ನಗೆ ಅಂಥವುದು ಇಲ್ಲ, ಮುಗುಳ್ನಗೆ ಇಲ್ಲ. ಮಹಾಕೋಪ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯುವಾಗಿರತಕ್ಕಂತಹ ಸ್ವಾಮಿ ಬಂದಿದ್ದಾನೆ. ಸಿಂಹದ ಮುಖ ಜ್ವಾಲಾಪೂರಿತವಾಗಿದೆ, ಕುತ್ತಿಗೆಯಿಂದ ಕೆಳಭಾಗ ಪೂರ್ತಿ ಮನುಷ್ಯಾಕೃತಿ. ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಇಂಥ ಕೇಳಿದ್ನಲ್ಲ ಅವನು, ಏನೇನು ಕೇಳಿದ್ದ ಎಲ್ಲ ಅದೇ ರೀತಿನೇ. ಹಾಗಾದ್ರೆ ಮುಖ, ಸಿಂಹ ಮುಖ ಅಗಲವಾಗಿದೆ, ಅದಕ್ಕೆ ಪಂಚಾನನ ಅಂತ ಹೆಸರು. ಹೇಗಿದಾನ್ರಿ? ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದಮುಷ್ಟ್ರಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯ. ವಜ್ರ ನಖ ಅವನ ಉಗುರುಗಳು. ಅದು ಉಗುರುಗಳೇನ್ರಿ ಅವು? ಆಚಾರ್ಯರು 2 ಶ್ಲೋಕ ಮಾಡ್ತಾರೆ ನರಸಿಂಹದೇವರ ಉಗುರಿಗೇನೆ. ಪ್ರತ್ಯೇಕ ವಜ್ರಾಯಿತಾಹ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಮುಂದುವರಿಯುತ್ತೆ. ಹೀಗೆ ನರಸಿಂಹದೇವರ ಉಗುರುಗಳು ವಜ್ರನಖ, ಅಗಲವಾದ ದವಡೆ, ಹಲ್ಲು ದವಡೆ, ಅಗಲವಾದ ಬಾಯಿ ಅವರು ಭಗವಂತನದು. ಅದರಲ್ಲಿ ಕೋರೆ ಹಲ್ಲುಗಳು, ಮಸೆಯುತ್ತಾ ಇದ್ದಾನೆ, ಗುರುಗುಡ್ತಾ ಇದ್ದಾನೆ. ಕಣ್ಣುಗಳು ಕಾದ ಕೆಂಡದ ಉಂಡೆಯಂತೆ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇವೆ. ಹಲ್ಲನ್ನ ಕಡಿತಾ ಇದ್ದಾನೆ, ಮಸಿತಾ ಇದ್ದಾನೆ ಸ್ವಾಮಿ. ಎಲ್ಲಿ ಗುರುಗುಡ್ತಾ ಇದ್ದಾನೆ ಭಗವಂತ. ಇಂತಹ ದಂಷ್ಟ್ರಾಕರಾಳವದನ ಯಾವಾಗಲೂ ಕಾಣಿಸಿಕೊಳ್ಳುವ ಅದೃಶ್ಯತಾಂ ಅತ್ಯದ್ಭುತ ರೂಪ ಉದ್ವಹನ್. ಅದ್ಭುತವಾದ ಮತ್ತೇನು ಭಗವಂತ ಕಾಣಿಸ್ಕೊಳ್ತಾ ಇರೋದು? ಈ ರೀತಿಯಾಗಿ ಕಾಣಿಸಿಕೊಂಡ ಚಟ ಚಟ ಚಟದೋರಂ ಮೋಹಯ ಭ್ರಾಮಯಾರಿ ಕಡಿ 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 ಕಾಯ ಜ್ವಾಲಯ ಸ್ಫೋಟಯ ಸ್ವ ಜಹಿ 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 ವೇಗಂ ಶಾಸ್ತ್ರವಂ ಸಾನುಬಂಧಂ ದಹ ದಹ ನರಸಿಂಹ ಅಸಖ್ಯ ವೀರ್ಯಾಹಿತಂ ಹೇ. ಅವನನ್ನು ನೋಡಕ್ಕಾಗುತ್ತೇವೆ. ಉರಿಮೂರ ದೈವ, ಏನು ಅಗ್ನಿ ಕುಂಡದಂತೆ ಮುಖ ಉರಿಯುತ್ತಿದೆ. ನೋಡಿದ್ರು ಎಲ್ಲ ಯಾರಪ್ಪ ಇದು? ನಮ್ಮ ಅರಮನೆಯಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ಸಾಯಂಕಾಲದ ಸಮಯ, ಹಗಲು ಅಲ್ಲ ರಾತ್ರಿನೂ ಅಲ್ಲ, ಸೂರ್ಯಾಸ್ತ ಆಗಿದೆ, ಕತ್ತಲಾಗಿಲ್ಲ, ಸಂಧ್ಯಾ ಸಮಯ. ನೋಡಿದ್ರು ಎಲ್ಲ ಅಪ್ಪ ಜೋರಾಗಿದ್ದಾರೆ ಸ್ವಾಮಿ. ಹಿರಣ್ಯಕಶಿಪು ಅಂದುಕೊಂಡ, ಇದು ನನ್ನನ್ನು ಕೊಲ್ಲಲು ಬಂದಿರುವ ಭೂತ ಅಂದುಕೊಂಡ. ಅದೇ ಅಷ್ಟೇ ಅರ್ಥ. ದೇವರನ್ನ ನೋಡಿದ್ರು ಕೂಡ ದೇವರು ಅನ್ನೋ ಕಲ್ಪನೆ ಬರೋದೇ ಇಲ್ಲ. ಕೆಲವು ಸುಮ್ಮನೆ ಕೂತಿರ್ತಾರೆ, ಸುಮ್ಮನೆ ಇರ್ತಾರೆ ಅಂತ ಜನನೂ ಇದ್ದಾರೆ ನಾಸ್ತಿಕರು. ದೇವ್ರ ಉತ್ಸವ ಬರ್ತಿದ್ರು ಕೂಡ ನಿಂತ್ಕೊಳ್ಳಲ್ಲ, ದೇವ್ರ ಕಡೆ ತಿರುಗೊಂಡು ಕೈ ಮುಗಿಯಲ್ಲ. ಅಂಥ ಪ್ರಜ್ಞೆ. ಇವನು ನನ್ನನ್ನು ಕೊಲ್ಲಲು ಬಂದಿರುವ ಭೂತ ಅಂದುಕೊಂಡ ದೇವರನ್ನ. ತಕ್ಷಣ ನಾನು ಮೊದಲು ಕೊಂದು ಬಿಡ್ತೀನಿ ಇವನ್ನ ಅಂದ್ಬಿಟ್ಟು ಕೈ ಹೀಗೆ ಹಿಡಿದ ಹಿರಣ್ಯಕಶಿಪು. ಅದರ ಮಾಯೆ. ಒಂದು ಹಿಡಿ ವೆಪನ್ಸ್, ಆಯುಧಗಳು ಬಂದು, ಆ ಆಯುಧಗಳು ಮಾಯಾಶಕ್ತಿ. ಆ ಆಯುಧಗಳನ್ನ ಎಸ್ತ ದೇವರ ಮೇಲೆ. ದೇವರ ಮೇಲೆ ಯಾರು ಆಯುಧ ಎಸೆತಾರೆ ಅಂದರೆ ಯಾರಾದ್ರೂ ದೇವರ ಮೇಲೆ ಏನು ಎಸೆಯಬಾರದು. ಹತ್ತಿರಕ್ಕೆ ಹೋಗಿ ಸ್ವಾಮಿ ಇದು ನನಗೆ ಅರ್ಪಣೆ ಅಂತ ಪೂಜೆ ಮಾಡಿದ್ರೆ ಅವನು ಒಪ್ಪಿಸ್ಕೋಬೇಕಾದ್ರೆ ನಮ್ಮ ಹಣೆ ಬರೆದಿರಬೇಕು.
ಪುಣ್ಯ ಇರಬೇಕು. ಅಂಥವ್ರಲ್ಲಿ ನಾನು ಇಲ್ಲೇ ಇರ್ತೀನಿ, ನೀನು ಅಲ್ಲೇ ಇರು ತಗೋ ಅಂತ ಎಸ್ರೆ ಇದು ರಥದ ಮೇಲೆ ಬಾಳೆಹಣ್ಣು ಎಸಿತಾರೆ ನೋಡಿ. ಅದು ಎಲ್ಲಿಂದ ಬಂತು ಅದು ಕಾಣೆ, ಅದು ಎಸಿಬಾರದು. ಅದು ಎಲ್ಲಿ ಬಂತು ಅಂದರೆ ರಥ ಆಗ್ತಾ ಇದೆ, ಒಂದು ಹೂವು ದವನ ಪತ್ರೆ ದೇವರಿಗೆ ಹೋಗ್ಬೇಕು. ಅದು ಎಲ್ಲೋಗುತ್ತೆ? ಹೂವು ಪತ್ರೆ ಹೆಸರು ಅಲ್ಲೇ ಬೀಳುತ್ತೆ. ಅದಕ್ಕೇನು ಮಾಡ್ದ ಅವನು? ಬಾಳೆಹಣ್ಣು ತಗೊಂಡ, ಚುಚ್ಚಿದ, ಎಸ್ದ, ಹೋಯ್ತದು. ಅವನ ಪರಂಪರೆ ಬಂದ್ಬಿಟ್ಟು ಅವನು ಯಾವತ್ತೂ ಶುರು ಮಾಡಿದ್ನೋ ಆ ಇವತ್ತಿನ ತನಕರು ಸಾಮಾನ್ಯವಾಗಿ ತಿಳಿದಿರೋರು ಬ್ರಾಹ್ಮಣರು ಯಾರು ಕೂಡ ಎಸೆಯಕ್ಕೆ ಹೋಗೋದಿಲ್ಲ. ದೇವರ ಮೇಲೆ ಕಲ್ಲು ಎಸೆದಂತೆ. ಹಣ್ಣಿರೋ ಜಾತಕ್ಕೆ ಎಸೆಯಕ್ಕ ದೇವರ ಹತ್ರಕ್ಕೋ ನೈವೇದ್ಯ ಮಾಡೋಕ್ಕೆ, ಅರ್ಪಣೆ ಮಾಡೋಕ್ಕೆ ಇರ್ತಕ್ಕಂಥದ್ದು. ಹೂವಿರೋದು ಪೂಜೆ ಮಾಡೋಕ್ಕೆ, ಎಸಿಬಾರದು. ಇವನು ಎಸ್ತ, ಆ ಆಯುಧಗಳೆಲ್ಲ ಮಧ್ಯದಲ್ಲಿಯೇ ಮುರಿದು ಹೋಯಿತು. ಕರ್ಪೂರ ಮುರಿದು ಹೋದಾಗ ಮುರಿದು ಹೋಯ್ತು, ಇಲ್ವೇ ಇಲ್ಲ. ಅವನ ಅನುಯಾಯಿಗಳು ನುಗ್ಗಿದ್ರು ನರಸಿಂಹದೇವರ ಕಡೆಗೆ. ಯಾವಾಗ ಎಲ್ಲ ಬಗೆಯ ಆಯುಧ ತಗೊಂಡು ನುಗ್ಗಿದ್ರೋ ಅವರು ಎಲ್ಲ ಇಲ್ಲದಂತೆ ಸುಟ್ಟು ಹೋದ್ರು. ಎಲ್ಲರೂ ಕೂಡ ನರಸಿಂಹದೇವರ ಮುಂದೆ ಇನ್ಯಾರಿರ್ತಾರೆ. ತಾನೇ ನುಗ್ಗಿದ ಓಡಿ ಬಂದು ಹೋಗ್ತಾನೆ, ಹಿಡಿಯಕ್ಕೆ ಹೋಗ್ತಾನೆ. ಹಿಡಿಯಕ್ಕೆ ಹೋದರೆ ನರಸಿಂಹದೇವರಷ್ಟೊತ್ತಿಗೆ ಆ ಇರೋ ಜಾಗದಿಂದ ಸ್ವಲ್ಪ ಮುಂದೆ ಬಂದು ಅವನ ತಲೆ ಕೂದಲನ್ನು ಗಟ್ಟಿಯಾಗಿ ಹಿಡಿದ್ಬಿಟ್ರು. ಯಾವಾಗ ತಲೆ ಕೂದಲು ಹಿಡಿದು ದರನ ಎಳ್ಕೊಂಡು ಹೋಗಲಿ, ಭಗವಂತನ ಸ್ಪರ್ಶವಾದೊಡನೆ ಅವನ ಶಕ್ತಿ ಎಲ್ಲ ಉಡುಗಿ ಹೋಯಿತು. ಹೇಳಿ ಅಂತಾದ, ಸತ್ತ ಹುಳುವಿನಂತೆ ಒದ್ದಾಡ್ತಾ ಇದ್ದಾನೆ. ಎಳ್ಕೊಂಡು ಹೋದ್ರು ನರಸಿಂಹದೇವರು. ಯಾಕೆ ಹೇಳಿದ್ನಲ್ಲ, ಮನೆ ಒಳಗೋಬೇಡ ಹೊರಗೋಬೇಡ, ಹೊಸ್ತಿಲು. ಅದಕ್ಕೆ ಕಂಬ, ಹೊಸ್ತಿಲು ಇವೆಲ್ಲ ನರಸಿಂಹದೇವರ ಸನ್ನಿಧಾನ. ತುಳಿಬಾರ್ದು, ಕಾಲಲ್ಲಿ ಒದಿಬಾರ್ದು, ಇವೆಲ್ಲ ಇರ್ತಕ್ಕಂಥ ನೀತಿ ಇವೆಲ್ಲ. ಹೊಸ್ತಿನ ಮೇಲೆ ಕೂತ್ಕೊಂಡವನೇ ಅವನನ್ನು ಮಲಗಿಸಿದ. ತೊಡೆ ಮೇಲೆ ಮಲಗಿಸ್ಕೊಂಡೆ. ಭಗವಂತನ ತೊಡೆ ಮೇಲೆ ಕುಳಿತುಕೊಳ್ಳುವಳು ಲಕ್ಷ್ಮಿ ಮಾತ್ರ. ಇವನನ್ನ ಕಾಲ ಕೆಳಗಡೆ ಸಿಕ್ಕಿಸ್ಕೊಂಡ್ಬಿಟ್ಟ. ಅವನನ್ನ ಮುಂದೆ ಕೇಳಬಾರ್ದು ಅನ್ನಾಗ ಅಲ್ಲಿ ಸಿಕ್ಕಿಸಿಕೊಂಡು ಅದಿರೋದಲ್ಲಿ ಮಲಗಿಸಿಕೊಂಡಲ್ಲ, ಕಾಲನ್ನ ಕೆಳಗಡೆ ಅವನನ್ನ ಎದೆಯ ಭಾಗ ಕುತ್ತಿಗೆಯನ್ನು ಸಿಕ್ಕಿಸಿಕೊಂಡು ನೋಡಿದ. ಆಗ ಹೊಟ್ಟೆಯ ಭಾಗ ಕಾಣಿಸ್ತು ಅವನಿಗೆ. ಬಗದು ಬಿಟ್ಟ. ಹೇಳಿದ್ದಾನೆ, ಯಾವ ಆಯುಧಗಳಿಂದ ಬೇಡ ಅಂದಿದ್ದಾರ, ಆಯುಧ ಬೇಡ. ಯಾಕೆ? ದಾನವನ ಕೊಂದದ್ದೆಲ್ಲ ಕಾಣಿರೋ ಕೊಂದದ್ದಲ್ಲ. ಅದಕ್ಕೆ ಉಗುರಿನಿಂದಲೇ ಬಗದು ಬಿಟ್ನಲ್ಲ. ಪ್ರಹ್ಲಾದರಾಜರು ಕಣ್ಣು ಮುಚ್ಕೊಂಡ್ಬಿಟ್ರು, ಹಾದು ಬಿಟ್ರು ಪಾಪ. ಆಗ ಯಾವಾಗ ಹಿರಣ್ಯಕಶಿಪುವನ್ನ ಸೀಳಿಬಿಟ್ಟ, ಕೊಂದ. ಹಿರಣ್ಯಕಶಿಪು ಸಂಹಾರ ಆಯಿತು. ಮೇಲಿಂದ ಹೂವಿನ ರಾಶಿ ಬಿದ್ದು ಬಿಡ್ತು ನರಸಿಂಹದೇವರ ಮೇಲೆ. ಈ ಶಬ್ದ ಆಗಿತ್ತಲ್ಲ, ದೇವತೆಗಳು ಅವರ ಲೋಕದಲ್ಲಿ ಇದ್ರಲ್ಲ, ಹುಡುಕಿದ್ರು. ಅವರ ಜ್ಞಾನದಿಂದ ಎಲ್ಲಿ ಬರ್ತಾ ಇದೆ ಶಬ್ದ ಹುಡುಕೊಂಡು ಬಂದರು. ನರಸಿಂಹದೇವರು ಕುಳಿತಿರೋ ಕಡೆ ಬಂದು ಎಲ್ಲ ಪ್ರಾರ್ಥನೆ ಮಾಡ್ಕೋತಾರೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ವಿಷ್ಣು ಪಾರ್ಷದರು, ಯಕ್ಷರು, ಕಿನ್ನರು, ಕಿಂಪುರುಷರು, ಪಿತೃದೇವತೆಗಳು, ಬೇತಾಳರು, ಎಲ್ಲ ಬಗೆಯ ದೇವತೆಗಳು ನರಸಿಂಹದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರು. ಸ್ವಾಮಿ, ಆ ದುಷ್ಟನಿಗೆ ಕೇಳಿದ ವರಗಳೆಲ್ಲ ಕೊಡಬೇಕಾಯ್ತು, ನಾನು ಕೊಟ್ಟುಬಿಟ್ಟಿದ್ದೆ. ನನ್ನ ವರಗಳನ್ನು ಸತ್ಯ ಮಾಡಿಸಿ ಅವನನ್ನು ಕೊಂದಿಯಲ್ಲ, ಲೋಕೋಪಕಾರ ಮಾಡಿದೆಯಲ್ಲ. ಬ್ರಹ್ಮದೇವರು, ರುದ್ರದೇವರು, ಅಪ್ಪ ಪ್ರಳಯ ಕಾಲದಲ್ಲಿ ಸಂಕರ್ಷಣನಾಗಿ ನೀನು ಈ ಕೋಪ ಮಾಡ್ಕೋಬೇಕು, ಈಗಲೇ ಯಾಕಪ್ಪ ಮಾಡ್ಕೊಂಡಿದ್ದೆ? ರುದ್ರದೇವರು. ಇಂದ್ರದೇವರು, ನನಗೆ ಹೋಮ ಹವನಗಳಲ್ಲಿ ಹವಿಷ್ಯ ಬರ್ತಿರ್ಲಿಲ್ಲ, ಇವನೇ ತಗೊಂಡು ತಿಂದು ಬಿಡ್ತಿದ್ದ ಎಲ್ಲ, ಆದ ಕಾರಣ ಬರುವಂತೆ ಮಾಡಿದೆ. ಪಿತೃದೇವತೆಗಳು, ನಮ್ಮ ವಂಶದವರು, ಕರ್ತೃಗಳು ಪಿಂಡ ಪ್ರದಾನ ತರ್ಪಣ ಎಲ್ಲ ಕೊಡ್ತಿದ್ರಲ್ಲ, ಆ ಪುಣ್ಯ ಎಲ್ಲ ಇವನೇ ತಗೊಂಡ್ಬಿಡ್ತಿದ್ದ. ಗಂಧರ್ವರು, ಅಯ್ಯೋ ನಾವು ಇವನ ಹಾಡುಗಳು ಹೇಳಬೇಕಾಗಿತ್ತು, ಅದನ್ನು ತಪ್ಪಿಸಿದೆ. ಸದ್ಯಕ್ಕೆ ಇವನನ್ನು ಹೊಗಳಬೇಕಾಗಿತ್ತು. ವಿಷ್ಣು ಪಾರ್ಷದರು, ಇವತ್ತು ವೈಕುಂಠದಲ್ಲಿ ವಿಷ್ಣುವಿನ ಪಲ್ಲಕ್ಕಿಯನ್ನು ಹೊರತಾರೋ, ಅವೆಲ್ಲ ನಡೀತಿರೋ ಹೊತ್ತಿಗೆ ಮಂಗಳ ಕಾರ್ಯಗಳು. ಲೋಕದಲ್ಲಿ ಇಷ್ಟಾನು ಸುಭಿಕ್ಷ ಅನ್ನೋದಿದೆ, ಅವೆಲ್ಲ ನಡೀತಲೇ ಹೋದರೆ ಲೋಕ ಹೋಯಿತು. ವಿಷ್ಣು ಪಾರ್ಷದರು ವಿಷ್ಣುವನ್ನ ಪಲ್ಲಕ್ಕಿಯನ್ನು, ರಥವನ್ನು ಎಳೆಯುವವರು, ಪಲ್ಲಕ್ಕಿ ಹೊರೋರು. ನಾವು ನಿನ್ನನ್ನು ಹೊರ್ತಾ ಇರಲಿಲ್ಲಪ್ಪ, ಇವನ್ನು ಹೊರಬೇಕಾಗಿತ್ತು, ತಪ್ಪಿಸೋದಿಯಲ್ಲ, ಒಳ್ಳೆಯದು ಮಾಡಿದೆ ನರಸಿಂಹ. ಈ ರೀತಿಯಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರು. ಪ್ರಹ್ಲಾದರಾಜರು ನಿಂತು ಪ್ರಾರ್ಥನೆ ಮಾಡ್ಕೋತಾರೆ. ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹೋ ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹ ವಿದ್ಯಾ ನೃಸಿಂಹದ್ರವಿ ನೃಸಿಂಹ. ನರಸಿಂಹ ರೂಪಿ ಪರಮಾತ್ಮನನ್ನ ಪ್ರಹ್ಲಾದರಾಜರು ಬಗೆ ಬಗೆಯಲ್ಲಿ, ಹೇ ಸ್ವಾಮಿ, ನಾನು ಮಾಡಿದ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮನ್ನಿಸಿ ನನಗೋಸ್ಕರ, ಭಕ್ತರಿಗೋಸ್ಕರ, ಲೋಕದ ರಕ್ಷಣೆಗೋಸ್ಕರ
ನೀನು ಕಂಬದಿಂದ ಬಂದೆಯಾ ಹೇ ಸ್ವಾಮಿ ಅಂತ ಎರಡು ಕೈಗಳನ್ನು ಜೋಡಿಸಿ ಪ್ರಹ್ಲಾದ ರಾಜರು ಲೋಕದ ಪರವಾಗಿ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಎಲ್ಲರೂ ಬಂದಿದ್ದಾರಲ್ಲ, ವಾಯುದೇವರು ಬಂದೇ ಇಲ್ವಲ್ಲ, ಇಲ್ಲಿ ಬರ್ಬೇಕಲ್ಲ ದೇವತೆಗಳಲ್ಲಿ, ವಾಯುದೇವರು ಬರಲೇ ಇಲ್ವಲ್ಲ, ಯಾಕೆ ಬರುತ್ತಲ್ಲ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಆಚಾರ್ಯರ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಪ್ರಹ್ಲಾದ ರಾಜರಲ್ಲಿ ವಾಯುದೇವರ ಆವೇಶ ಇರುವ ಕಾರಣ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್, ಗರುಡ ಪುರಾಣದ ವಾಕ್ಯ. ಅದನ್ನ ಉಲ್ಲೇಖ ಕೊಡ್ತಾರೆ ಆಚಾರ್ಯರು. ಗರುಡ ಪುರಾಣದಲ್ಲಿ ಇದ್ದಿದೆ, ಪ್ರಹ್ಲಾದ ರಾಜರಲ್ಲಿ ವಾಯುದೇವರ ಆವೇಶ. ಪ್ರಹ್ಲಾದ ರಾಜರು ಪ್ರಾರ್ಥನೆ ಮಾಡಿಕೊಂಡಾಗ ವಾಯುದೇವರು ಪ್ರಾರ್ಥನೆ ಮಾಡಿಕೊಂಡಂತಾಯಿತು ಅಂತ ಆಯ್ತಲ್ಲ. ಹಾಗಾದ್ರೆ ಸ್ವಲ್ಪ ಕೋಪ ಕಡಿಮೆ ಆಗಬೇಕಲ್ಲ. ಅಮ್ಮನವರು ಬಂದರು, ಲಕ್ಷ್ಮಿ, ಬ್ರಹ್ಮದೇವರು ಬಂದು ನಿಂತುಕೊಂಡ್ರು, ಪ್ರಹ್ಲಾದನನ್ನ ಕರೆದರು. ಮಗು ಪ್ರಹ್ಲಾದ, ನಿಮ್ಮ ಅಪ್ಪನಿಗಾಗಿ ಬಂದ ನಮ್ಮ ಅಪ್ಪ ಯಾರಪ್ಪ? ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು. ಇವರಪ್ಪ ಯಾರು? ನರಸಿಂಹದೇವರು. ಕೋಪವನ್ನು ಕಡಿಮೆ ಮಾಡುವುದಾಗ ಪ್ರಹ್ಲಾದನನ್ನೇ ಮುಂದು ಮಾಡಿಕೊಂಡು ಲಕ್ಷ್ಮಿ, ಬ್ರಹ್ಮ ಮೊದಲಾದವರೆಲ್ಲ ಹೋದರು. ಹೊಸ್ತಿಲ ಮೇಲಿಂದ ಎದ್ದಂತಹ ಸ್ವಾಮಿ ಪೀಠದಲ್ಲಿ ಕುಳಿತು, ಸಿಂಹಾಸನದಲ್ಲಿ. ಹಿರಣ್ಯಕಶಿಪು ಕುಳಿತ ಸಿಂಹಾಸನ ಶಿಕ್ಷೆ ಅಲ್ಲವೇ? ಯಾಕೆ ಕೂತ್ಕೋಬೇಕಾಗಿತ್ತು ಸ್ವಾಮಿ ಅದರಲ್ಲಿ? ಕೂತ್ಕೋ ಕಾರಣ ಏನು? ಮುಂದೆ ಪ್ರಹ್ಲಾದ ರಾಜರು ಕುಳಿತುಕೊಳ್ಳುವ ಸಿಂಹಾಸನ, ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವ ಸಿಂಹಾಸನ ಪೀಠ, ಅದು ಅಶುಚಿಯಾಗಿದೆ. ಯಾರು ಕುಳಿತು? ಹಿರಣ್ಯಕಶಿಪು ಕುಳಿತು ಅಶುದ್ಧವಾಗಿದೆ. ನರಸಿಂಹದೇವರು ಕುಳಿತುಕೊಂಡ್ಬಿಟ್ರೆ ಅದು ಶುದ್ಧವಾಗೋಯ್ತು. ಯಾವ್ದಾದ್ರು ಮನೆಗೆ ಹೋಗ್ಬೇಕಾದ್ರೆ ಮೊದಲು ದೇವ್ರ ಪೆಟ್ಟಿಗೆ ಇಟ್ಕೊಳ್ಳೋಣ, ಎಲ್ಲ ಸಲ ಗೊತ್ತೇನಲ್ವೇ, ದೇವ್ರ ಪೆಟ್ಟಿಗೆ ಎತ್ಕೊಂಡು ಹೋಗ್ರೆ. ಹಾಗೆ ಸಿಂಹಾಸನ, ನರಸಿಂಹದೇವರು ಕುಳಿತದ್ದರಿಂದ ಸಿಂಹಾಸನ ಶುದ್ಧಿಯಾಯಿತು. ಆಗ ನರಸಿಂಹದೇವರು ಕುಳಿತ, ಲಕ್ಷ್ಮಿಯು ಕೂಡ ಅವನ ಎಡಭಾಗದಲ್ಲಿ ಕುಳಿತು. ಉಗ್ರ ನರಸಿಂಹ ಲಕ್ಷ್ಮೀ ನರಸಿಂಹನಾದ ಭಗವಂತ. ಆರತಿ ಅಂದ್ಬಿಟ್ರೆ ಭಗವಂತನಿಗೆ ತುಂಬ ಪ್ರೀತಿ. ನರಸಿಂಹದೇವರಿಗೆ ಆರತಿ ಏನು ಮಾಡಬೇಡಿ ಅಂತ, ನಾವು ನಡ್ಕೊಂಡು ಬರಕ್ಕೆ ಹೋಗಬೇಡಿ, ನಿಮ್ಗೆ ಆಯಾಸ. ಬಂದವರು ತಲೆ ಕೂದಲು ಮಂಡೆ ಅವೆಲ್ಲ ಏನೂ ಕೊಡಬೇಡಿ, ನಿಮ್ಮಲ್ಲಿರೋ ಭಕ್ತಿನೇ ಸಾಕು ಅಂತಾನೆ ಭಗವಂತ. ಏನು ಮಾಡಬೇಕಾಗಲ್ಲ ನಿನಗೆ? ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಅದಕ್ಕೆ ಹದವಾಗಿ ಮಿಶ್ರ ಮಾಡಿ 2 ಉಂಡೆಗಳನ್ನು ಮಾಡಿ ತಬ್ಬಿಟ್ಟು ಉಂಡೆ ಹಳ್ಳ ಮಾಡಿ ತುಪ್ಪದ ದೀಪಗಳನ್ನು ಇಟ್ಟು ಅದನ್ನು ಹಚ್ಚಿ ನನಗೆ ಆರತಿ ಮಾಡಿ ನನ್ನ ಮುಂದೆ ಇಡಿ, ನಮಸ್ಕಾರ ಮಾಡಿ, ಅದು ನೀವೇ ತಗೊಂಡು ಹೋಗಿ ಪ್ರಸಾದ. ಇನ್ನೇನು ಭಗವಂತ ಕೊಟ್ಟರು, ಇದೇ ಪ್ರಸಾದ ತಗೊಳ್ಳಿ ಅಂತಾನೆ ಭಗವಂತ. ಆಮೇಲೆ ಲಕ್ಷ್ಮೀ ಆರತಿಯನ್ನು ಮಾಡಿದಾಗ ಲಕ್ಷ್ಮೀ ನರಸಿಂಹನಾದ ಭಗವಂತ, ತುಂಬ ಶಾಂತನಾದ. ಎಲ್ಲ ದೇವತೆಗಳು ಒಕ್ಕೊರದಿಂದ ಪ್ರಾರ್ಥನೆ ಮಾಡಿಕೊಂಡು ಪ್ರಹ್ಲಾದ ರಾಜರನ್ನ ಹತ್ತಿರಕ್ಕೆ ಕರೆದ. ಸ್ವಾಮಿ, ಇದಕ್ಕಿಂತ ಬೇಕಂದ್ರೆ ಭಾಗ್ಯ. ಮಗು ಪ್ರಹ್ಲಾದ, ಹೆದರ್ಕೊಂಡಿಯಾ? ಬಾ ಹತ್ತಿರಕ್ಕೆ ಬಾ. ಪ್ರಹ್ಲಾದ ರಾಜರ ಮೇಲೆ ಕೈಯನ್ನೇ ಇಟ್ಟರು ನರಸಿಂಹದೇವರು, ಶಿರಸ್ಸಿನ ಮೇಲೆ. ಪ್ರಹ್ಲಾದ ರಾಜರ ತಲೆಯ ಮೇಲೆ ನರಸಿಂಹದೇವರ ಹಸ್ತ ಅಂದ್ರೆ ಏನ್ ಬೇಡ. ಮಗು ಪ್ರಹ್ಲಾದ, ಏನ್ ಬೇಕು ನಿನಗೆ? ಮಕ್ಕಳನ್ನ ಕೇಳೋ ಸ್ವಭಾವೇ ತಾನೆ. ಮಗು ಏನ್ ಬೇಕು ಅಂತ, ಏನ್ ಬೇಕು ಕೇಳಪ್ಪ. ನೀನು ಏನು ಕೇಳಿದ್ರು ಕೊಡ್ತೀನಿ ಕಣ. ನರಸಿಂಹದೇವರು ಹೇಳ್ತಾರೆ, ಏನ್ ಕೇಳಬೇಕು ಅವಾಗ? ಇಲ್ಲ, ಭಯ ಪಡ್ಕೊಂಡ್ಬಿಟ್ರು, ಬೆಚ್ಚಿ ಬಿದ್ರು. ನಿನ್ನಲ್ಲಿ ವರ ಕೇಳೋದೆ, ಇದರ ತನಕ ಹೇಳಿದ್ದಾರೆ ವರ ಕೇಳಬೇಡಿ, ಕಾಮ್ಯ ಕರ್ಮ ಅಂತ. ವರ ಕೇಳೋದು ಎಲ್ಲರೂ ಉಂಟೆ. ನಾರದರು ಭಾಗವತ ಹೇಳ್ಕೊಟ್ಟಿದ್ದಾರೆ, ಅವ್ರು ಇಲ್ಲೇ ಇದ್ದಾರೆ. ಅವರೆದುರಿಗೆ ನಾನು ವರ ಕೇಳಿದ್ರೆ ಎಲ್ಲರೂ ಉಂಟೆ ಅಲ್ಲ. ನರಸಿಂಹದೇವರು ಬಂದು ಮನೆಯಲ್ಲಿ ಕುಳಿತುಕೊಂಡು ನಿನಗೇನು ಬೇಕು ಅಂತ ಕೇಳಿದಾಗ ಒಂದು 20 ತಲೆಮಾರಿಗಾಗುವಷ್ಟು ಬೇಡಿಕೆ ಪಟ್ಟಿ ಕೊಟ್ಬಿಟ್ಟಿದ್ದರೆ ನರಸಿಂಹದೇವರು ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾನು 20 ನಿಮ್ಮ ಮೊಮ್ಮಗ ಹೀಗೆ ಬದುಕಿರ್ಬೇಕು, ಆಯ್ತು ಹೋಗೋನು, ನನ್ನೂ ಕೇಳ್ತಾ ಇಲ್ಲ. ಏನ್ ಬೇಕಾದ್ರೆ ನರಸಿಂಹದೇವರ ಒತ್ತಾಯ ಜಾಸ್ತಿ ಆಯಿತು. ಇಲ್ಲಿ ಬರ್ತಲ್ಲ ಪ್ರಶ್ನೆ, ದೇವರೇ ವರ ಕೊಡ್ತೀನಿ ಎಂದಾಗ ಬೇಡ ಅಂದರೆ ಉಲ್ಲಂಘನೆ ಆಗಲಿಲ್ಲ. ಹಾಗಾದ್ರೆ ಉಲ್ಲಂಘನೆ ಆಯ್ತಲ್ಲ, ಉಲ್ಲಂಘನೆ ಮಾಡಬಾರದು. ಆಗ ಸ್ವಾಮಿ, ನೀನು ಇಷ್ಟು ಒತ್ತಾಯ ಮಾಡುವುದರಿಂದ ನಿನ್ನ ಮಾತನ್ನು ನಾವು ಮೀರಬಾರದು. ನನ್ನದೊಂದು ಕೋರಿಕೆ ಹೇಳುತ್ತೆ. ನಮ್ಮ ಅಪ್ಪ ಹಿರಣ್ಯಕಶಿಪು ಅನೇಕ ಬಾರಿ ನಿನ್ನ ಸಮಾನತೆಯ ಮಾತುಗಳು ಆಡಿದ್ದಾನೆ, ಅವನನ್ನು ಕ್ಷಮಿಸು ಅಂತಾರೆ. ಅದನ್ನು ಕೇಳ್ಕೊತಾರೆ. ಅಯ್ಯೋ, ಅದು ನಿನ್ನ ಕೋರಿಕೆ ಅಲ್ಲ ಕಣೋ, ನಿಮ್ಮ ಅಪ್ಪನಿಗಾಗಿ ಕೇಳ್ಕೊತಾ ಇದೀಯಾ. ನನ್ನ ಕೈ ಸ್ಪರ್ಶ ಅವನಿಗೆ ಯಾವಾಗ ಆಯ್ತೋ ಅವನಲ್ಲಿದ್ದಂತಹ ಯಾವ ಇದಾನೆ ರಾಕ್ಷಸ, ಅವನು ಸತ್ತ. ಅವನಿದ್ದಂತಹ ಒಳ್ಳೆಯ ಜೀವ, ಅವನ ಸದ್ಗತಿ ಜಯ ದ್ವಾರಪಾಲಕ, ಅವನು ನನ್ನ ಸಮಾನತೆ ಮಾತುಗಳು ಆಡ್ದ ಅಂತ ನೀನು ಕೋಪ ಮಾಡ್ಕೋಬೇಡ.
ನಿನ್ನಂತ ಒಬ್ಬ ಭಗವದ್ ಭಕ್ತ ಒಂದು ಕುಟುಂಬದಲ್ಲಿ ಹುಟ್ಟಿದರೆ 21 ಕುಲ ಉದ್ಧಾರ ಆಗುತ್ತೆ ಎಂದು ನರಸಿಂಹದೇವರು. 21 ಕುಲ, ತಂದೆಯ ಕಡೆಯ 7 ತಲೆ, ತಾಯಿಯ ಕಡೆಯ 7 ತಲೆ, ತನ್ನ ಮುಂದಿನ 7 ತಲೆ, 21 ತಲೆಮಾರು ಉದ್ಧಾರವಾಗುತ್ತೆ. ನಿನ್ನಂತಹ ಒಬ್ಬ ಭಕ್ತ ಮನೆಯಲ್ಲಿ ಬಂದುಬಿಟ್ರೆ ನಿನಗಾಗಿ ಏನಾದರೂ ಕೇಳಯ್ಯ ಪ್ರಹ್ಲಾದ, ಏನ್ ಮಾಡ್ಬೇಕು ಅವಾಗ? ಆಗ ಕೇಳ್ತಾರೆ ಪ್ರಹ್ಲಾದರಾಜರು, ಹೇ ಸ್ವಾಮಿ, ನೀನು ಇಷ್ಟು ಒತ್ತಾಯ ಮಾಡುತ್ತಿರುವುದರಿಂದ ನನ್ನೊಂದು ವರ ಕೊಡು, ನನಗೆ ಹೇಗೆ ಕೇಳು, ನಿನ್ನಲ್ಲಿ ಯಾವ ವರವನ್ನು ಕೇಳಬಾರದು ಅನ್ನೋ ಬುದ್ಧಿ ಕೊಡು ಅಂತಾರೆ. ಯಾವ ವರವನ್ನೂ ಕೇಳದೆ ಅನ್ನೋ ಬುದ್ಧಿ ಕೊಡು ಅಂತ ಕೇಳಬೇಕಾದ್ರೆ ಆಗ ನರಸಿಂಹದೇವರು ಸಂತೋಷವಾಯಿತು, ಅಭಯವನ್ನು ಕೊಟ್ಟರು. ಹೋಗೋ ಪ್ರಹ್ಲಾದ, ವರ ಸಾಕಷ್ಟು ಪುಣ್ಯ ಮಾಡಿದ್ದೀಯೆ, ಪುಣ್ಯ ತುಂಬ ಇದೆ, ಅದನ್ನು ಅನುಭವಿಸು, ಎಲ್ಲರಿಗೂ ಹಂಚು. ಜಾಸ್ತಿ ಇರೋ ಪುಣ್ಯ ಹಂಚು ಎಲ್ರಿಗೂ. ನರಸಿಂಹದೇವರು ಯಾವತ್ತು ಅದನ್ನು ಹೇಳಿದ್ರು ಅದು ಇವತ್ತಿಗೂ ನಡೀತಾ ಇದೆಯಲ್ರಿ. ರಾಘವೇಂದ್ರ ಗುರುಗಳ ಅವತಾರದಲ್ಲಿಯೂ ಕೂಡ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ, ಕೇಳಿದ್ದನ್ನು ಕೊಡ್ತಾ ಇದ್ದಾರಲ್ಲ ಮಹಾನುಭಾವರು. ಮತಾತೀತವಾಗಿ, ಮಠಾತೀತವಾಗಿ ದೀನರು, ದಲಿತರು, ಬಡವರು, ಶ್ರೀಮಂತರು, ಭಕ್ತರು, ವಿಜ್ಞಾನಿಗಳು ಯಾರು ಎಂಬುದನ್ನು ನೋಡದೆ ಅವ್ರ ಕಷ್ಟದಲ್ಲಿದ್ದಾರ ತಗೊಳ ಬದುಕ ಹೋಗು. ಕರ್ಮಗಳು ನಡೀತಾ ಇದೆಯಲ್ರಿ, ಪುಣ್ಯ ಕೊಡ್ತಾ ಇದ್ದಾರೆ, ಪುಣ್ಯ ಬಂತು ನಮಗೆ ಅಂದ್ರೆ ಪಾಪ ಹೋಯ್ತು. ಆ ಪಾಪಗಳನ್ನೆಲ್ಲ ಇಂದಿಗೂ ಪ್ರಹ್ಲಾದರಾಜರು, ವ್ಯಾಸರಾಜರಾಗಿರುವಾಗ, ರಾಘವೇಂದ್ರ ಗುರುಗಳಾಗಿರುವಾಗ ಆ ಪುಣ್ಯಗಳನ್ನ ಲೋಕದ ಜನರಿಗೆ ಹಂಚುತ್ತಾ ಇದ್ದಾರೆ. ನರಸಿಂಹದೇವರು ಹೇಳಿದ ಮಾತು, ಎಲ್ಲರಿಗೂ ಹಂಚು, ಪಾಪಗಳನ್ನ ಕಳೆ. ಒಂದು ಯೋಚನೆ ಮಾಡೋಣ, ಎಷ್ಟು ಮಠಗಳಿದೆ ರಾಘವೇಂದ್ರ ಸ್ವಾಮಿಗಳ ಮಠ, ಎಷ್ಟು ಕಡೆ ಇದೆ. ಮಠಗಳು ಅನ್ನೋದೇನಾದ್ರು ಇಲ್ಲದೆ ಇದ್ದಿದ್ರೆ ನಮ್ಮ ಕತಿ ಏನಾಗ್ತಿತ್ತು ಕರ್ಮ ಮಾಡೋದಕ್ಕೆ. ಒಂದು 100ಕ್ಕೆ 20 ಜನ ಮನೆಯಲ್ಲಿ ಮಾಡ್ಕೋಬಹುದು, ಅನುಕೂಲ ಇದೆ. ಶ್ರಾದ್ದಾದಿ ಕ್ರಿಯೆಗಳು, ಯಾವುದೇ ಕಾರ್ಯ, ಶುಭ ಅಶುಭ ಕಾರ್ಯಗಳು ಮನೆಯಲ್ಲಿ ಜಾಗ ಇರುತ್ತೆ, ವಿಸ್ತಾರವಾಗಿರುತ್ತೆ, ಮಾಡ್ತಾರೆ. 100ಕ್ಕೆ 80 ಜನ ಮಠವನ್ನೇ ಆಶ್ರಯಿಸ್ತಾ ಇರೋದು. ಇನ್ನೇನು ಗತಿ, ರಾಯರ ಕಾಪಾಡ್ತಾ ಇದ್ದಾರೆ. AP ಯಿಂದ PP ವರೆಗೂ ಮಠ ಬೇಕೇ ಬೇಕು. AP ಯಿಂದ ಅನ್ನಪ್ರಾಶನದಿಂದ PP ಅಂದ್ರೆ ಪಿಂಡ ಪ್ರದಾನದ ತನಕ ಮಠ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯವೇ ಇಲ್ಲ. ಪ್ರಾರಂಭದಿಂದ ಕೊನೆ ತನಕ ಅಷ್ಟು ಕೊಟ್ಟು ಪುಣ್ಯ ಕೊಟ್ಟು ನಮ್ಮನ್ನು ಸಲಹುತ್ತಿರುವ, ಏನು ತಾವು ಭೌತಿಕವಾಗಿ ಇದ್ದಾಗ ಪ್ರಹ್ಲಾದರಾಜರಾಗಿರುವಾಗ, ವ್ಯಾಸರಾಜರಾಗಿರುವಾಗ, ರಾಘವೇಂದ್ರ ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಇನ್ನೆಷ್ಟು ಕರುಣೆ ಇಟ್ಟು, ಕರುಣೆಗಳೊಳಗೇನೆ ಕಾಣೇನೋ ನಿನಗೆ ಸದ್ಗುರುವರ ರಾಘವೇಂದ್ರ ಮಾಡ್ತಾ ಇದ್ದಾರೆ. ಪ್ರಹ್ಲಾದರಾಜರು, ಬಾಕ್ಲೀಕರಾಜರು, ವ್ಯಾಸರಾಜರು, ರಾಘವೇಂದ್ರ ಗುರುಗಳು, ಇವರ ಅವತಾರಗಳು. ಇನ್ನು ಅವತಾರ ಸಮಾಪ್ತಿ ಆಗಿಲ್ಲ. ಪ್ರಹ್ಲಾದರಾಜರು ಹೇಳಿರುವ ಮಾತು, ನರಸಿಂಹದೇವರು ಕೊಟ್ಟಿರುವ ವರ, ಅವರು ಮಾಡುತ್ತಿರುವ ಅನುಗ್ರಹ ಲೋಕೋತ್ತರವಾಗಿ ನಡ್ಕೊಂಡು ಮುಂದಕ್ಕೆ ಬರುತ್ತಲೇ ಇದೆ. ಜನ ಉದ್ಧಾರವಾಗ್ತಾ ಇದ್ದಾರೆ. ಎಷ್ಟು ಜನ ಉದ್ಧಾರವಾಗ್ತಿದ್ದಾರೆ! ಎಂತೆಂತಹ ನಾಸ್ತಿಕರನ್ನೂ ಕೂಡ ಆಸ್ತಿಕರನ್ನಾಗಿ ಮಾಡಿ ಬನ್ನಿ ದಾರಿಗೆ ಅಂತ ಕರ್ಕೋತಾ ಇದ್ದಾರಲ್ಲ. ನರಸಿಂಹದೇವರು ಇಟ್ಟಂತಹ ಹಸ್ತ ಪ್ರಹ್ಲಾದರಾಜನ ತಲೆಯ ಮೇಲೆ ಅದಿನ್ನೂ ಅವರನ್ನಲ್ಲ, ಇಡೀ ಲೋಕವನ್ನೇ ರಕ್ಷಣೆ ಮಾಡ್ತಾ ಇದೆ. ಪ್ರಹ್ಲಾದರಾಜರು ಒಬ್ಬರನ್ನೆಲ್ಲ ಮಾಡ್ತಾ ಇರೋದು. ಆಗ ನರಸಿಂಹದೇವರಲ್ಲೇ ಕುಳಿತುಕೊಂಡು ಕೇಳ್ತಾರೆ, ಪ್ರಹ್ಲಾದ ಇನ್ನೇನು ತಿಳ್ಕೊಂಡಿದೆ ಹೇಳು ಅಂತ. ಭಾಗವತದ ಲಕ್ಷಣಗಳನ್ನು ಹೇಳ್ತಾರೆ. 33 ಲಕ್ಷಣಗಳು ಭಾಗವತದ್ದು, ಅತ್ಯದ್ಭುತ ಭಾಗವತ ಧರ್ಮ. ಅದೇನು ಅಂತ ಹೇಳ್ತಾರೆ. ಇನ್ನು ಸಪ್ತಮಸ್ಕಂದ ಮುಗ್ದಿಲ್ಲ, ಇನ್ನೂ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅದನ್ನ ಇನ್ನು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಬಿಟ್ಟು ಮುಂದಕ್ಕೆ ಮಾತಾಡೋಣ, ಇಟ್ಕೊಳ್ಳೋಣ. ಶ್ರೀಕೃಷ್ಣ ಲಕ್ಷ್ಮೀ ನರಸಿಂಹದೇವರೆಲ್ಲರಿಗೂ ಒಳ್ಳೇದು ಮಾಡಿ.